ಏನ್ ಹೇಳಕತ್ತಿ ಶಂಕರ್? ಬಾವ, ನಾ ಒಬ್ಬನ ಹೇಳಿದ್ರೆ ನಿನಗ ಸುಳ್ಳು ಹೇಳಕತ್ತೀನಿ ಅಂತ ಅನಿಸ್ತೈತಿ. ನಾ ಯಾಕಪ್ಪ, ಬೇಕಾದ್ರೆ ನಿಮ್ಮ ಸಣ್ಣ ತಂಗಿದಾಗ ಆಕಿನ ಕೇಳ, ಗೊತ್ತಾಗುತ್ತ. ಹುಟ್ಟಿದಾಗಿಂದ ಇಲ್ಲಿ ತನಕ ನಿಮ್ಮ ಹೆಸರಿಂದ ಒಂದು ಕಳಕಲು ಬಂದಿಲ್ಲ. ಆದ್ರ ನೀವು ಹೇಳೋದು ಖರೇನವ? ಅಣ್ಣ, ಅದು ನಾಲ್ಗೆ ಒಳಗೆ ಏನ್ರ ತೊದ್ರ ಭದ್ರ ಮಾಡಿದೆ ಅಂದ್ರ ನಿಮ್ಮಣ್ಣ ಸುಮ್ಮನೆ ಇರುವುದಿಲ್ಲ. ಅಂಜಲಿ, ಯಾಕ ನಿಮ್ಮ ಅಕ್ಕನ ಗುಟ್ಟು ಬಿಟ್ಟು ಕೊಡುವಲ್ಲಿಲ್ಲ? ನಿನ್ನ ಗುಟ್ಟು ಏನಾರ ಅಕ್ಕಿ ಹತ್ರ ಐತೇನ? ಎಲ್ಲಾರು ತಿಳ್ಕೊಂಡಂಗ ನನ್ ತಿಳ್ಕೊಕ್ ಹೋಗ್ಬೇಡ. ಇಕ್ಕಿ ಮಾಡಿ ತಪ್ಪಿಂಗ್ ನನ್ ಯಾಕನ್ನತ್ತಿ? ನಿನ್ನ ಬಗ್ಗೆ ನಾ ಏನು ಮಾತಾಡಬಾರ್ದಂದ್ರ ನಿಮ್ಮ ಅಕ್ಕ ಏನ್ ಕಾರ್ಬಾರ್ ಮಾಡ್ಯಾರ ಅದನ್ನೆಲ್ಲ ನಿಮ್ಮ ಅಣ್ಣನ ಮುಂದೆ ಹೇಳ್ಬಿಡು. ಹೌದಣ್ಣ, ಈಕಿ ಇವ್ರನ್ ಜೊತೆ ಮಾತಾಡ್ಕೊತ ಕೂತೀವ. ಬರೇ ಮಾತಾಡೋದು ನೀ ಅನ್ಕೊಂಡಿದ್ದೆ ಯಾವಾಗ ನನಸಾಕೈತಿ ಯಾರಿವತ್ತು ಬರೀ ಹಿಂಗ ಮಾತಾಡ್ಕೊತ ಹೋಗೋದು ಅಥವಾ ಮುಂದ್ ಮದ್ವಿದ್ ಏನಾರ? ನೀ ಗಟ್ಟಿ ಇದನ್ನ ಹೇಳ. ಈ ಸದ್ಯ ನೀ ಗಟ್ಟಿ ಹಂಗಿದ್ರ ಈ ಸದ್ಯನೇ ನೀನ್ ಮದ್ವಿ ಮಾಡ್ಕೊಂತೀನಿ. ನಿಮ್ಮ ಅಕ್ಕನ ಕರ್ಕೊಂಡು ಗುಡಿಗೆ ಬರ್ಬೇಕಂತ ನಾ ವಿಚಾರ ಮಾಡಿದ್ರೆ ನಿಮ್ಮ ಅಕ್ಕ ನನ್ನ ಕೈಗೆ ಸಿಗೋಲ್ಲ. ಆಕಿಗೆ ಏನ್ರ ಕೆಲಸ ಇರ್ತಾವ, ಮುಂದ್ ಮದ್ವಿ ಆಗೋರದಿರಿ ಇಲ್ಲ, ಅಡ್ಡಾಡೋದ್ ಇದ್ದೇ ಇರ್ತೈತಲ್ಲ. ನಡಿ ಹೋಗೋಣ. ಹೌದಾ? ಪ್ರೀತಿ ಮಾಡಕ ಗಟ್ಟಿಯಾಗಿ ನನ್ ಬಳಕ ಮದುವೆ ಆಗೋದು ಅಟ್ಟುತ್ತ. ಆದ್ರೂ ನಿಮ್ಮ ಮನಿ ಮಂದಿಗೆ ಹಂಚ್ಬೇಕಲ್ಲ, ಅದ ಚಿಂತೆ ನನಗ. ನಮ್ಮ ಮನಿ ಮಂದಿಗೆ ಯಾಕೆ ಅನ್ಸ್ತೀಯೋ? ನಾ ಅದೇನಿಲ್ಲ, ಗಟ್ಟಿದೇರೆ ಮಾಡ. ಅಂಜಬೇಕಲ್ಲಪ್ಪ, ನಿಮ್ ದೊಡ್ಡ ಮಣಿತನ, ನಾವೆಲ್ಲ ಬಡವರು ಎಲ್ಲಾ ವಿಚಾರ ಮಾಡಬೇಕಾಗತ್ತ. ನನ್ನ ಜೋಡಿ ಗುಡಿಗೆ ಬಾ ಅಂದ್ರ ಇವನ್ ಬೆನ್ ಹತ್ತಿ ಬಂದಿದ್ಯೇನ? ಇಲ್ಲ ಮಾವ, ಬರೋಣ ಒಬ್ಬಕ್ಕೆ ಬಂದಿನಿ. ಈರು ಇದ್ನಲ್ಲ ಹಂಗ ಮಾತಾಡ್ಸ್ಕೊಂಡ್ ನಿಂತಿದ್ದೆ ಅಷ್ಟ. ಇಲ್ಲೇ ಬಂದು ಮಾತಾಡಕತ್ತಿದಿ? ಆ ಮನ್ಯಾಗ ಮಾವನ ಜೊತೆ ಮಾತಾಡಕ್ ಹೋಗ್ತಿಲ್ಲ, ಟೈಮ್ ಸಿಗಂಗಿಲ್ಲ. ಈ ಮಗ ಈರಿಯನ್ ಜೊತೆ ಮಾತಾಡಕ್ ನಿನಗ ಹೊತ್ತು ಎಲ್ಲ ಸಿಗತ್ತಲ್ಲ. ಮಾವ, ಇಲ್ಲೇ ಬಾಯ್ ಮಾಡ್ತಿ, ಮಂದೈತಿ, ಮನಿಗ್ ನಡಿ. ನಿಮ್ಮ ಅಕ್ಕ ಎಲ್ಲಿ ಹೋಗ್ಯಾಳ ಅಂತ ಕೇಳಿದ್ರ ಏನೋ ಕೆಲಸ ಐತಿ, ಕೆಲಸದ ಮ್ಯಾಲ ಹೋಗ್ಯಾಳ ಅಂತ ಹೇಳಕತ್ತಿ. ಇದ ನಿಮ್ಮ ಅಕ್ಕನ ಕೆಲಸ. ಮಾವ, ಏನ್ ಆಗ್ಬಾರ್ದಾಗೈತಿ ಈಗ? ಯಾಕೆ ಇಷ್ಟು ಬಾಯ್ ಮಾಡಾಕತ್ತಿ ನೀನ? ಏನ ನಾ ಬಾಯ್ ಮಾಡಕತ್ತೀನಿ ಅಂತ ಹೇಳಿ ನನಗಿಂತ ಹೆಚ್ಚು ಬಾಯ್ ಮಾಡಕತ್ತೀವಿ? ನಡಿ ಮಣಿ, ಏನಾಗೈತಿ ಅಂತ ತೋರಿಸ್ತೀನಿ. ಏ ಮಗನ ಈರ್ಯ, ನಿನ್ನ ಅವನನ್ನು ನೋಡ್ಕೊತೀನಿ ಮಗನ. ಯಾಕ ಮಾವ, ನಿಮ್ಮ ತಂಗಿ ಮಾಡಿದ ಕಾರ್ಬಾರ ಎಲ್ಲ ಗೊತ್ತಾದ್ಮೇಲೆ ಮುಖ ಸಪ್ಪಗಾತನ? ಅಂತದಾಗ ಇಲ್ತಕ್ಕಿನ ನನಗ್ ಜೋಡ್ ಮಾಡಕ್ ನಿಂತಿದ್ದೆ. ಶಂಕರ್, ಇಂಥ ವಿಷಯ ಎಲ್ಲ ಇಂಥಲ್ಲಿ ಮಾತಾಡೋದು ಚಲೋ ಅಲ್ಲ. ಮನೆಗೆ ಹೋಗಿ ನಡಿ. ಬಾಬಾ, ಅದೇನಾಗುತ್ತೋ ಇಲ್ಲೇ ನಿರ್ಧಾರ ಆಗ್ಬಿಡ್ಲಿ. ನಿನ್ನ ಮನೆಗೆ ನಾ ಬಂದ ಮೇಲೆ ನೀ ಅಲ್ಲಿ ನಾನು ರಂಸುದು ಏನ್ ಚಲೋ ಬೇಡ, ಅದು ನಮ್ಗೆ ಗಾವು ಆಗೋದಿಲ್ಲ. ಅಲ್ವ? ಮನೆ ವಿಷಯ ಮಂದ್ಯಾಗ ತರಬೇಡು. ಅಲ್ಲೋ ಮಾವ, ನಿಮ್ ಮನಿ ಮಗಳನ್ನ ಮಂದ್ಯಾಗ ಬಿಟ್ಟದಿ ಅಂದ ಮ್ಯಾಲ ಇನ್ನು ಮನಿ ವಿಷಯ ಮಂದ್ಯಾಗ ಮಾತಾಡಿದ್ರೆ ತಪ್ಪೇನೈತಪ್ಪ? ಮನ್ಯಾಗ ಬಂಗಾರ ಅಂತ ಮಾವನು ಬಿಟ್ಟ ನಿನಗ ಈರನ್ನ ಬೇಕಾದನ? ಮಾವ, ನೀ ಏನಾರ ತಿಳ್ಕೊ, ನಾ ಇರುನ ಬಾಳ ಹಚ್ಕೊಂಡ್ ಪ್ರೀತಿ ಮಾಡಾಕತ್ತೀನಿ. ನಿನಗೆಂದ ಏನು ಪ್ರಯೋಜನ ಇಲ್ಲ. ಆ ಮಗ ಹಿರಿಯ ನಮ್ಮ ಮನಿ ಹೆಣ್ಣಿಗೆ ಕೈ ಹಾಕ್ಯಾನಂದ ಮ್ಯಾಲ ಆ ಮಗನ ಮೊದಲು ಕತಿ ಮುಗಿಸ್ಬೇಕು. ಹೌದು, ಮುಗಿಸಾಕ ಬೇಕಾ ಮಗನ್. ಮಾವ, ಅವ್ರವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿನ್ಗ್ಯಾಕ್ ಬೇಕಾ? ನನಗ್ಯಾಕ್ ಬೇಕಾ? ನಿಮ್ಮ ಅಣ್ಣ ನಿನ್ನ ಅಕ್ಕನ ನನಗ್ ಮದುವೆ ಮಾಡಾಕ್ ನಿಂತಾನ.
ನಾನು ಆಕಿನ ಮದುವೆ ಆಗ್ಬೇಕಂತ ನಿಂತೀನಿ. ಇದನ್ನೆಲ್ಲ ನೋಡ್ಕೊಂಡು ನಾ ಸುಮ್ಮನೆ ಇರ್ಬೇಕಾ? ನಿಮಗ್ ಬಿಟ್ಕೊಟ್ಟಿದಪ್ಪ, ಇದ್ರಾಗ ನನ್ನ ನಡುಕ್ ಹೋಗಕ್ ಹೋಗ್ಬೇಡ್ರಿ. ಏಯ್, ಇಲ್ಲಿದ್ರ ಪಾರಾದ ಕೂಲಿ ಇಷ್ಟಕ್ಕ ಬಿಡ್ತಾನಂತ ತಿಳಿದಿದ್ದೇನ? ಇನ್ ಮ್ಯಾಲ ಐತಿ. ನನ್ನ ಕಣ್ಣು ಮುಂದ ಕಣ್ಣ ಮುಚ್ಚಾಲಿ ಆಟ ಆಡಾಕತ್ತಿದೆ. ಮನಿ ಮಾತು ಮಂದ್ಯಾಗ ಮಾತಾಡೋದು ಬೇಡ, ಮನ್ಯಾಗ ಮಾತಾಡೋಣ ಅಂತ ಹೇಳಿದ್ದಿ. ಇಲ್ಲೇನು ಮಾತಾಡ್ತಿ ಮಾವ? ಶಂಕರ, ಆಕೆ ಯಾವಾಗ ಹುಟ್ಟ್ಯಾಳ ಅವತ್ತ ನಿನಗ ಕೊಡೋದಂತ ಮಾತಾಗಿತ್ತಿಲ್ಲ. ಏನೋ ದುಡಿಕೊಂಡು ತಪ್ಪು ಮಾಡ್ಯಾಳ, ಅದನ್ನೇ ಯಾಕೆ ಮನಸ್ಸಿನಾಗ ಇಟ್ಕೊಂಡು ಇಷ್ಟ ಹಳಾಳಿ ಹಚ್ಕೊಂತಿ? ಏನಂದೇವ್ ಮಾವ? ಆಕೇನು ತಪ್ಪು ಮಾಡ್ಯಾಳ ಅಂತ ಹೇಳಾಕ ಕಿಶೇದನು 100 ರೂಪಾಯಿ ತುಡುಗು ಮಾಡಿ ತಪ್ಪು ಮಾಡಿಲ್ಲ. ಮನ್ಯಾನ ಸಾಮಾನು ಕೆಡವಿ ಆಕಿ ಲುಕ್ಸಾನ ಮಾಡಿದಂತ ತಪ್ಪಲ್ಲ. ಬ್ಯಾರೆ ಒಂದ್ ಹುಡುಗನ ಪ್ರೀತಿ ಮಾಡಾಕತ್ತಾಳ. ನೀ ಮಾಡಿದ ತಪ್ಪಿಗೆ ನನಗೆ ಅವನ ಮಾತಿಗೆ ಉತ್ತರ ಕೊಡಕ್ ಆಗವಲ್ದು. ಅದೇ ಮಾಡ್ತೀವಿ ನೋಡವ. ಇಷ್ಟು ದಿನ ನೀ ಹೇಳ್ದಂಗೆ ಕೇಳ್ಕೊಂಡ್ ಬಂದಿನಿ ಅಣ್ಣ, ಆದ್ರೆ ಈ ವಿಷಯದಾಗ ನನ್ ಮಾತನ್ನ ಪಾಲಿಸಕ್ಕಿ. ಮಾವ, ಈಗ ನಿನಗೆ ಗೊತ್ತಾತ? ಇದೇನ್ ನೀ ಕೊಟ್ಟ ಸಲಿಗೆ ಹೆಚ್ಚಾತೋ ಇನ್ನು ನಾ ಈಕಿನಾಗಿಟ್ರು ಆ ಪ್ರೀತಿ ಹೆಚ್ಚಾತೋ? ಮುದ್ದಿನ ತಂಗಿ ಅಂತ ನಾ ಬಹಳ ಪ್ರೀತಿ ತೋರಿಸಿ ಬೆಳೆಸಿದೆ. ಸೋದರ ಸೊಸೆ ಅಂತ ನೀ ಬಹಳ ಪ್ರೀತಿ ತೋರಿಸಿದೆ. ಇದ್ರಾಗ ಯಾರು ತಪ್ಪೈತೆ ಅಂತ ಹೆಂಗ್ ಹೇಳೋದು? ಎಲ್ಲ ಹಾಗೆ ಹೋಗೈತಿ. ಏನ್ ಮಾಡೋದು ಈಗ? ನೋಡು, ಆಕಿದೆ ತಪ್ಪೈತಿ. ಆಕಿಗೆ ನಾ ತಿಳಿಸಿ ಹೇಳ್ತೀನಿ, ಇದನ್ನ ಶುದ್ಧ ಮಾಡ್ತೀನಿ. ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಮಾವ. 12 ಮಾತಾಡುದು ಬೇಡ. ನೀ ಶುದ್ಧ ಮಾಡಿ ಸಾಪಿ ಇಳಿದ ಕೆಲಸ ಬೇಕಾಗಿಲ್ಲ. ನನಗೆ ಮದುವೆನ ಮಾಡಿಬಿಡಲ್ಲ. ಆತಲ್ಪ, ನಾ ಅಂದ್ಕೊಂಡಿದ್ದು ಅದ, ನೀ ಅಂದ್ಕೊಂಡಿದ್ದು ಅದ. ಆಯ್ತು, ನೀ ಹೇಳ್ದಾಗ ಮದುವೆ ಮಾಡಿಬಿಡೋಣ ಆತ. ಅಣ್ಣ, ನೀ ಏನಾರ ನನ್ನ ಮಾತು ಮೀರಿ ಮಾವನ್ ಜೋಡಿ ಏನಾರ ಮದ್ವಿ ಮಾಡಿದೆ ಅಂತಂದ್ರ ನಿನಗ್ ಮಾರಿ ನೋಡಕ ಒಬ್ಬಕಿನ ತಂಗಿ ಉಳಿಬೇಕಾಗತ್ತಾ? ಏನ ನಿಮ್ಮ ಅಣ್ಣಗ ಏನಾರ ಹೇಳಿ ಈ ರೀತಿ ಹೆದರಿಸಿದ್ರ ಅವು ಎದೆ ಹೊಡ್ಕೊಂಡು ಸತ್ ಹೋಗ್ಕಾನ? ಈ ನಿನ್ನ ಮಾವ ನಿನ್ನ ಬಿಟ್ಟು ದೂರ ಅಕ್ಕಾನ ಅಂತ ತಿಳಿದಿದ್ದೇನ? ಸತ್ರು ಬಿಡಂಗಿಲ್ಲ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೆ ಸಾಯ್ತಿನ ಮಗನ. ಅಣ್ಣ, ನಿನ್ನ ಕಳ್ಳ ಬಳ್ಳಿ ಹೆಚ್ಚು ಇಲ್ಲ ಒಡ ಹುಟ್ಟಿ ತಂಗಿ ಹೆಚ್ಚು ನಿನಗ ಬಿಟ್ಟಿದ್ದ? ಅಕ್ಕ, ಯಾಕಕ್ಕ ಅವ್ರೊಂದ್ ಮಾತಾಡೋದು ನೀವೊಂದ್ ಮಾತಾಡೋದು? ಸುಮ್ಮಿರ್ಲಾ? ಅಕ್ಕೆ ಹಂಗ ಸುಮ್ಮನೆ ಇರ್ತಾಳಂತ್ರಿ? ಧೈರ್ಯ ತುಂಬಾಕ ಆ ಮಗ ಬದಾನಲ್ಲ. ಅಕ್ಕಿನ ಒಂದ್ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗವ. ನೋಡಿ ಶಂಕರು, ಎಷ್ಟಾಗ್ಲಿ ಆಕಿ ಹೆಣ್ಮಗಳಾಗ್ತಾಳ. ಏನ್ರ ಹೆಚ್ಚು ಕಡೆ ಮಾತಾಡಿದ್ರ ಜೀವಕ್ಕೆ ಏನ್ರ ಮಾಡ್ಕೊಂಡ್ರ ನಮಗ ತ್ರಾಸು. ಇದೇನಾರ ಮಾಡಿ ನಕ್ಕೊಂತ ಕೆಲಸ ಮುಗಿಸೋನೇನಪ್ಪ. ನೀ ಹೇಳಿದಂಗ ಆಗ್ಲಿ ಮಾವ. ಆದ್ರ ನಿಮ್ಮ ತಂಗಿಗಳನ್ನ ರಂಭಿಸಿದಂಗ ನನ್ನ ರಂಸಾಕ್ ಬರಾಕ್ ಹೋಗ್ಬೇಡ. ಯಾಕಂದ್ರ ನಾ ಮೊದಲ ತಲೆ ಕೆತ್ತ ಮಗ. ಇಲ್ಲಿವರೆಗೆ ನೀನ್ ನನ್ನ ಒಂದ ಮುಖ ನೋಡಿದ್ದೀಯ, ಇನ್ನೊಂದು ಮುಖ ನೋಡುವಂಗ ಮಾಡ್ಕೋಬೇಡ ಮಾವ. ಇದ್ದುರಾವಧಿ ಸುಮ್ಮನೆ ಇದ್ಬಿಡು. ಇಲ್ಲ ಅಂದಿ ನೀನು ಹೊತ್ತು ನೋಡಿ ಹೊಡ್ತಾ ಹಾಕ್ತೀನಿ. ಸಾವ್ಕಾರ, ಸುವರ್ಣನ ಮ್ಯಾಗ ಬಿದ್ದು ಪ್ರೀತಿ ಮಾಡಿದ್ರೆ ನಾ ಏನ್ ಮಾಡ್ರಿ? ಅಲ್ಲ, ನೀವ್ ಹೋಗಿ ನಾ ಹಂಗ್ಯಾಕ ಅನ್ನತ್ತೀರಿ? ಸುವರ್ಣ ನಾ ಮದುವೆ ಆಗೋ ಹುಡುಗಿ ಅನ್ನೋದು ಗೊತ್ತೈತಿಲ್ಲ? ಅಷ್ಟೆಲ್ಲ ಗೊತ್ತಿದ್ರು ಅವನು ನೀ ಹೆಂಗ ಪ್ರೀತಿ ಮಾಡ್ದಲೆ? ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ರಿ ಸಾವ್ಕಾರ. ಏನೋ ಪ್ರೀತಿ ಹುಟ್ಟಿ ಬಿಟ್ಟದ, ನಿಮಗ್ ಬಿಟ್ಟದ್ರಿ. ಅಂದ್ರ ನೀನಕಿನ ಬಿಡಂಗಿಲ್ಲ ಅಂದಂಗ ಬಿಡ್ಬೋದ್ರಿ, ಆದ್ರ ನನಕಿ ಹೆಚ್ಚ ಆಕಿನ ಹಚ್ಕೊಂಡಾಳ. ಅಕಿನ ನಿನ್ನ ಹೆಂಗ ಬಿಡಿಸ್ಬೇಕು, ಹೆಂಗ ದೂರ ಮಾಡ್ಬೇಕು ಅಂತ ನನಗ್ ಗೊತ್ತೈತಿ. ನಿಮ್ ಸಿಟ್ಟ ನೀವು ಸಾಧಿಸ್ಬೇಡ್ರಿ. ಆಕಿನ ನನ್ನ ದೂರ ಮಾಡಿದ್ರೆ ಆಕಿ ಏನ್ರ ಜೀವಕ್ಕೆ ಹೆಚ್ಕ ಮಾಡ್ಕೊಂಡ್ಲಂದ್ರ ಆಕಿ ಸಾತ್ರು ಚಿಂತಿಲ್ಲ. ನಾನ್ ಅಂದ್ಕೊಂಡದ್ದು ಆಗಕ್ಕ ಬೇಕ.
ಅಲ್ಲವ ತಂಗಿ, ನೀ ಮಾಡಿದ್ದು ದಗದಾನ ಅಲ್ಲ. ಅಣ್ಣ, ನನ್ನ ಆಸೆಗಳಂಗ ಬದುಕುದು ತಪ್ಪೇನಣ್ಣ? ಏನವ, ನಿಮ್ಮಿಬ್ಬರಿಗೂ ಯಾವ್ದಾ ಕೊರತೆ ಬರ್ದಂಗ ಬೆಳೆಸೀನಿ, ಸಾಕಷ್ಟು ಸಂಸ್ಕಾರ ಕೊಟ್ಟು ಬೆಳೆಸೀನಿ. ಆದ್ರೂ ನಿಮಗಿನ್ನ ಆಸೆಗಳದಾವ ಇವ? ನನಗೆ ಯಾವ ಆಸೆಗಳಿಲ್ಲಣ್ಣ. ಓದೋದಾಯ್ತು, ನಾ ಆಯ್ತು ಅಷ್ಟನ. ನೋಡವ, ಅಲ್ಲಿ ಓದು ಹುಡುಗದು. ನೀ ಏನಾರ ಇದ್ರಾಗ ತಪ್ಪು ಮಾಡಿದಿ, ಈ ದಗದ ಕೆಟ್ಟ ಹೆಸರು ತಂತು ಅಂದ್ರ ನೀನು ಕೂಡ ಅಕ್ಕಿ ಹೆಸರು ಕೆಡ್ತೈತಿವ. ನನ್ನಿಂದ ನಿಮ್ಗೆ ಕೆಟ್ಟ ಹೆಸರು ಬರಾಕದೈತಂತಂದ್ರ ನಾ ಈ ಮನೇನ ಬಿಟ್ಟೋಕಿನ್ ತಗೋಯ್ನ. ಭಾಳ ಚಲೋ ಹೇಳ್ತೀವ. ಕಷ್ಟಪಟ್ಟು ಕಲಿಸಿದ್ದೆಲ್ಲ ಹೊಳ್ಯಾಗ ಹುಂಚೆನ್ ತೊಳ್ದಂಗಾತು. ಇದೇನವ ನೀ ಕಲ್ತಿದ್ದು? ಅಣ್ಣ, ಎಲ್ಲಾರು ಸೇರಿ ಈಕಿಗೆ ಬೈತಿದ್ರೆ ಹೆಂಗ? ಅವಂಗಷ್ಟು ಮಾತಾಡ್ರಲ್ಲ. ನಮ್ಮ ವಸ್ತು ನಮ್ಮ ಕೈಯಾಗ ಇಲ್ಲ ಅಂದ ಬಳಕ ಇನ್ನೊಬ್ಬರಿಗೆ ಅಂತ ಏನವ ಪ್ರಯೋಜನ? ಇಷ್ಟೆಲ್ಲ ಮಾತಾಡೋಕಿತ್ತ ಮಾವಂದ ಮತ್ತೆ ಇಕ್ಕಿಂದ ಮದ್ವಿ ಮಾಡ್ಬಿಡ. ಸುವರ್ಣ, ಇದ ತಿಂಗಳದಾಗ ನಿಂದು ನಿಮ್ಮ ಮಾವಂದು ನಮ್ಮ ಸಂಗಮನಾಥನ ಗುಡಿ ಒಳಗೆ ಮದುವೆ ನೋಡವ. ದೊಡ್ಡ ಹುಚ್ಚದಿ ನೋಡ. ಯಾವ ಹೊತ್ನಾಗ ಹೆಂಗ ಇರ್ಬೇಕು ಅಂತ ಗೊತ್ತಾಗಲ್ಲ. ಸುವರ್ಣನ್ ಮಾತು ನಂಬ್ಕೋತಿನ್ಲ, ನಾ ಒಂಥರ ದೊಡ್ಡ ಹುಚ್ಚನ. ಆಕಿ ಮಾತೇನು ಕೊಟ್ಟಿದ್ಲು, ಏನ್ ಮಾಡಾಕತ್ತ ನಿಮ್ಗೆ ಗೊತ್ತಾಗಬೇಕದು. ಈ ಕಡೆ ನಿಮ್ಮ ಅಣ್ಣನ ಕಡೆನೂ ಅನ್ಸೋದ್ರೆ, ಈ ಕಡೆ ನಿಮ್ಮ ಅವನ ಕಡೆನೂ ಅನ್ಸೋದು. ಏನ್ ಮಾಡ್ಬೇಕು ನಮ್ಮಂತವ್ರಲ್ಲ. ನಮ್ಮ ಮಾವ ಮೊದ್ಲು ಸಿಟ್ಟಿನ ಮನುಷ್ಯ. ಧೈರ್ಯ ಅವ್ನ ಇದ್ದಿತ್ತಂದ್ರ ಮುಂದಿತ್ ಮಾತಾಡ, ಇಲ್ಲಾಂದ್ರೆ ಬಿಟ್ ಬಿಡ. ನೀನೊಂದು ಬರಬರೇನ. ಸುಮ್ಮನೆ ಊರ್ ಕಿರಿಕಿರಿ ನಮ್ಗೆ ಯಾಕ? ಸುಮ್ ಬಿಟ್ಬಿಡೋದು ಚಲೋ ಅಲ್ಲ. ನಾವೊಂದ್ ವೇಳೆ ಬಿಟ್ಬಿಟ್ನಿ ಅಂದ್ರ ಸುವರ್ಣನ್ ಜೀವನ ಹಿಂಗ ಆಕಿನ ಬಾಳೆ ದಾಂಡಿಗೆ ಆಗ್ತದ. ಅಕ್ಕಿನ ಮದ್ವೆ ಆಗ್ಬೇಕತ್ತಂದ ನಮ್ಮ ಮಾವ ತಪ್ಪ ಹಿಡ್ದು ಕೂತಾನ. ನೀ ಏನ್ ಮಾಡವ? ದೊಡ್ಡವ್ರ ಸಣ್ಣವ್ರ. ಈಗ ಏನಾರ ಊರ್ ಮಂದಿ ನ್ಯಾಯ ಮಾಡಕ್ ಹೋದ್ರ ಊರ್ ಮಂದಿ ನನಗ ಬೈತಾರ, ನನಗ ಉಳ್ತಾರ. ಯಾಕಂದ್ರ ನೀವು ರೊಕ್ಕ ಇದ್ದವ್ರು, ಊರಾಗ ದೊಡ್ಡವರು. ಏನ್ ಮಾತಾಡಿದ್ರು ಯಾವ್ದಕ್ಕೂ ಅರ್ಥನೇ ಇಲ್ತವ. ಅಷ್ಟು ತಿಳಿದಾವಿದ್ಯ ಅಂದ್ರ ಆಕಿನ ಸವಾಸ್ ಬಿಟ್ಟ ತಣ್ಣಗಿರು. ಸುವರ್ಣಾಗ ನನಗ ಏನ್ ಆಸರ ಹಾಕಿರತ್ ಇಲ್ತಾಕ ಬಂದರತ್ ನಾ ತಿಳ್ಕೊಂಡಿದ್ಯ. ನೀವು ದೂರ ಮಾಡಕ್ ನಿಂತೀರಿ. ಏನ್ ವಿಚಾರ ಮಾಡ್ಬೇಕು ಮಾಡ್ತೀನಿ. ಮತ್ ನೋಡಿದ್ರಿ ಏನಾರ ತಿಳ್ಕೊತಾರ. ಹೋರಿ, ನಾ ಇಲ್ಲಿ ತಕ ಬಂದಿದ್ದು ನಿನ್ನ ಆಕಿನ ದೂರ ಮಾಡಾಕ ಅಲ್ಲ, ನಿಮ್ಮಿಬ್ಬರ್ನು ಜೀವಂತ ಉಳ್ಸಾಕ. ಅಂದ್ರ ನಮ್ಮ ಮಾವ ನಿನ್ ಮ್ಯಾಲ ಯಾವಾಗ ಸೇಡ್ ತೀರ್ಸ್ಕೊಳತಿನ್ ಕೂತಾನ. ನೋಡ್ಪಾ ಹೆಂಗ್ ಮಾಡ್ತಿ. ಪ್ರೀತಿ ಮಾಡಾಕ ಗಟ್ಟಿಯಾಗಿ ನಿಂತೀವಿ ಒಂದ್ ಬಳಕ, ಪ್ರೀತಿ ಸಂಬಂಧ ಪ್ರಾಣ ಕೊಡೋಕು ಗಟ್ಟಿಯಾಗಿ ನಿಂದಿರ್ಬೇಕಲ್ಲ. ಅದು ಯಾರ ಅಡ್ಡಕ್ಕಾರ ಆಗ್ಲಿ, ಸುವರ್ಣನಂತೂ ನಾ ಬಿಟ್ಟು ಕೊಡುದಿಲ್ಲ, ನಾನು ಆಕಿ ಬಿಟ್ಟು ಕೊಡುದಿಲ್ಲ. ಸುಮ್ನ ನೀವೇನ್ ಕೇಂದ್ರ ತೆಲ್ ತುಂಬಿಕ್ಷಂದ ಇಬ್ಬರನ್ನು ಬದಲ್ ಮಾಡಕ್ ಹೋಗ್ಬೇಡ್ರಿ. ಇರು, ಒಂದ್ ಮಾತ್ ಹೇಳ್ತೀನಿ ಕೇಳ. ನಿನ್ನಿಂದ ನಮ್ಮ ಅಕ್ಕಗೆ ಏನಾರ ಹೆಚ್ಚು ಕಡಿಮೆ ಐತಂದ್ರ ನಾ ಮಾತ್ರ ಸುಮ್ಮಿರಲ್ಲ. ನಿಮ್ಮ ಅಕ್ಕಂದ ಅಷ್ಟೇ ವಿಚಾರ ಮಾಡ್ತೀರಿ. ನಿಮ್ಮ ಅವನಿಂದ ನಿಮ್ಮ ಅಣ್ಣನಿಂದ ನನಗೇನ್ರ ಹೆಚ್ಚಕ ಮಾತಂದ್ರ ಅವಾಗ ಯಾರು ಕೇಳೋರು? ಯಾಕ್ರಿ? ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯನ? ಬಡವ್ರು ಹಿಂಗ ಸಾಯ್ಬೇಕೇನ? ನಾ ಮಾತಾಡಿದ್ದು ಬರಬರೈತೆ, ಅದು ನೀ ತಿಳ್ಕೊಂಡ್ ಬಾಳೆ ಮಾಡ. ತಿಳ್ಕೊಂಡ ಬಾಳೆ ಮಾಡ್ತೀನಿ. ಬಾಳೆ ಮಾಡೋದಾತಂದ್ರ ಅದು ನಿಮ್ಮ ಅಕ್ಕನ ಜೊತೆ, ಇಲ್ಲ ಅಂದ್ರ ಹಿಂಗ ಇರ್ತೀನಿ. ನನಗೇನ್ ಹೆಚ್ಚಿಗೆ ಹೇಳಕ್ ಬರ್ಬೇಡ್ರಿ. ಹೇಳ್ ಸಾಕಾಯ್ತ. ನಿನ್ನಂತ ಹುಚ್ಚಿಗೇನ್ ಹೇಳೋದು? ನಮ್ಮ ಮಾವ ನಿನಗೆ ಏನ್ರ ಅಂತಾನಂತೇಳಿ ನನ್ ಬಿಟ್ಟು ಹೋಗ್ಬಾರ್ದಾನಿ. ಯಾಕಂದ್ರ ನಾನ್ ಇನ್ನ ನಂಬ್ಕೊಂಡದೀನಿ. ನಿಮ್ ತಂಗಿ ಒಂಥರ ಮಾತಾಡ್ತಾಳ, ನಿಮ್ ಅಣ್ಣ ಒಂಥರ ಮಾತಾಡ್ತಾನ, ನಿಮ್ ಮಾವ ಒಂಥರ ಮಾತಾಡ್ತಾನ.
ಯಾಕೆ ಎಲ್ಲಾರ ಕಡೆ ಅನ್ಸೋಳಕ್ ನಂಗೇನು ಹುಚ್ಚಿ ಚದಿನೇನ? ಎಲ್ಲಾರು ಬೈತಾರಪ್ಪ. ಪ್ರೀತಿ ಮಾಡ್ತಕ ಒಂದಾಯ್ತು, ಪ್ರೀತಿ ಮಾಡಿದ ಮ್ಯಾಗ ಒಂದಾಯ್ತು. ಅಲ್ಲ ನಾ ಯಾಕೆ ಅನ್ಸೋಳ ಅವ್ರ ಕಡೆ? ನೀನ ಮ್ಯಾಗ ಬಿದ್ದು ಪ್ರೀತಿ ಮಾಡಿ ನನ್ ಸಂಬಂಧ ಅವ್ರ ಏನಂದ್ರು ನೀವ್ ಹೊಟ್ಟೆ ಹಾಕೊಳ್ಳೋ, ಯಾಕಂದ್ರ ನಾನು ನಿನ್ ನಂಬ್ಕೊಂಡಿದೀನಿಲ್ಲ. ಸುವರ್ಣ, ನಿನ್ ಸಂಬಂಧ ಹೊಡೆದ್ರು ಬಡಸೋತೀನಿ. ಆದ್ರ ಅವ್ರ ಮಾತಿಗೆ ಅಂಜಿ ನೀ ನನ್ನ ಕೈ ಬಿಟ್ಟಂದ್ರ ಅವತ್ತ ನಾ ಸತ್ತ ಸ್ವರ್ಗ ಸೇರ್ತೀನಿ, ಇಲ್ಲ ನರಕರ ಸೇರ್ತೀನಿ. ನೀರು ಸಾಯಿದ್ ಯಾಕೆ ಮಾತಾಡ್ತಿ? ನಾವಿದ್ ಬದುಕ್ ತೋರ್ಸುನಂತ ಸಾಯಿದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಿನ್ನ ಮಾತಿನಿಂದ ನಂಗೂ ಬಾಳ ಖುಷಿ ಆಕೈತೆ. ಇದ್ದ ಬದಿಕ್ ತೋರ್ಸುನು, ಆದ್ರೆ ನೀ ಧೈರ್ಯ ಇರ್ಬೇಕು ನೋಡ. ನಾ ಇರ್ತ ನೀ ಯಾಕೆ ಚಿಂತೆ ಮಾಡ್ತೀರು? ಬಾ, ನೀನು ಊರ್ ತೆಗ್ಬಿಡ್ತೀನಿ, ನಾನು ಸ್ವಲ್ಪ ಹೊಲಕ್ ಹೋಗ್ತೀನಿ. ನಾ ಕೆಟ್ಟ ಮನಸ್ಸು ಮಾಡಿದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಈ ಪ್ರಪಂಚದಾಗ ಇಲ್ಲದಂಗ ಮಾಡಬಹುದು. ಆದ್ರೆ ಪಾಪ ಬಡಜೀವ ಬದುಕೊಳ್ಳಿ ಅಂತ ಬಿಟ್ಟಿನಿ. ಅದಕ್ಕ ಅವಳು ಸವಾಸಕ್ಕೆ ಹೋಗ್ಬೇಡ. ಅವಳು ಬಿಟ್ಟು ನೀನ್ ಎಲ್ಲಾದ್ರೂ ಬದುಕ್ ಹೋಗ್. ನಾ ಏನೋ ಆಕೆ ಸವಾಸ ಬಿಡ್ತೀನ್ರಿ, ಆದ್ರ ಆಕಿ ನನ್ ಬಿಟ್ಟಿರ್ಬೇಕಲ್ಲ. ಆಕಿನ ಹೆಂಗ್ ದಾರಿಗೆ ತರಬೇಕು, ಆಕಿ ಜೊತೆ ನಾ ಹೆಂಗ್ ಸಂಸಾರ ಮಾಡ್ಬೇಕು ಅಂತ ನನಗೆಲ್ಲಾ ಗೊತ್ತೈತು. ನೀ ಮೊದಲ್ ನಿನ್ನಟಕ್ ನೀ ಆಕಿನ ಬಿಟ್ಟು ದೂರ ಸರ್ಕೋ. ಆಕಿ ಮನಸ್ಸಿನಾಗ ನೀವಿಲ್ಲ ಅಂದ್ ಬೆಳಕ ಆಕಿ ತಾಳಿ ಕಟ್ಟಿ ಆಕಿ ಜೊತೆ ಏನಂತ ಸಂಸಾರ ಮಾಡೋರು? ಸುವರ್ಣಾಗ ಮನಸ್ಸಿಲ್ದ ಮದ್ವಿ 300 ಆದ್ರೂ ಆಕಿನ ಮನಸ್ಸಿನ ಗಂಡ ನಾನ ರೀ. ಮನಸ್ಸಿನ ಗಂಡ ಅದು ಇದು ಅಂತ ಏನೋ ಹೇಳಕ್ ಹತ್ತಿದಿ ಅಂದ್ರ ನಿನ್ನ ಆಕಿನ ಕೂಡೆ ಭೂಮಿಯಾಗ ಹೋಗಿತೀನಿ. ಸತ್ರು ಜೋಡಾಗೆ ಸಾಯ್ತೀವಿ, ಇದ್ರು ಜೋಡಾಗೆ ಇರ್ತೀವ್ರಿ. ಈ ಮಗ ನನಗ ಇಷ್ಟು ಕಂಟಕಾಗಿ ಗಂಟು ಬಿದ್ದ ನಂದ ಮ್ಯಾಲ ಮೊದಲು ಈ ಮಗನ ಹೊಳಿ ಕಾಣಿಸಿ ಆಮ್ಯಾಲ ಕೊಳ್ಳಿಗೆ ತಾಳಿ ಬಿಗಿತೀನಿ. ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನಿದ್ದೆ ಹತ್ತೋದಿಲ್ಲ, ಊಟ ಹೋಗೋದಿಲ್ಲ. ಈ ಮಗನ ಬಿಡಂಗೇ ಇಲ್ಲ ನಾನು. ಆ ಮಗ ಅಂತೂ ನಾನ್ ಹೇಳಿದ ಮಾತು ಕೇಳುವಲ್ಲ. ಇನ್ನ ನಿಮ್ಮ ತಂಗಿ ಇಕಿ ನಮ್ಮ ಕೈಯಾಗೂ ಉಳಿದಿಲ್ಲ. ಮಾಮ ಹೆಚ್ಚಿಗೆ ಮಾತ್ ಬೇಡ, ಏನಂಬುದು ಇಲ್ಲೇ ಆಗ್ಬಿಡ್ಲಿ. ಕಡ್ಡಿ ಮುರ್ದಾಗ ಹೇಳ್ಬಿಡು, ನಿಮ್ಮ ತಂಗಿನ ಕೊಟ್ಟು ನನಗ್ ಮದ್ವಿ ಮಾಡಿಸ್ತೇವೋ ಇಲ್ಲೋ. ಶಂಕರ್, ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಮ್ಮ ಸಂಬಂಧದ ಮೇಲೆ ಆಣೆ ಮಾಡ್ಕೊಳ್ತೇನೆ, ಈಕೆನ್ನ ನಿನಗ ಕೊಟ್ಟು ಮದ್ವಿ ಮಾಡ್ತೇನೆ. ಅಣ್ಣ, ಮಾವಗ್ ಬೇಕಾದ್ರ ಅಂಜಿಲ್ ಕೊಟ್ಟು ಮದ್ವಿ ಮಾಡು. ನಾ ಅಂತ ಮಾವನ ಮದ್ವಿ ಆಗಂಗಿಲ್ಲ. ಆಳವಗೇನ 60 ಆಳ್ಬಹುದು, ಆದ್ರ ನಾನ್ ನಿನ್ನ ಮ್ಯಾಲ ಮನಸ್ಸು ಮಾಡಿದೆ ಅಂದ ಮ್ಯಾಲ ನಿನ್ನ ಮದ್ವಿ ಆಗೇ ತೀರಾವ್. ಬೆಳದ್ ನಿಂತ ಮಕ್ಕಳದವಪ್ಪ, ಅವ್ರ ಮುಂದ ಹಿಂಗ್ ಮಾತಾಡೋದು ಬೇಡ. ಅಲ್ಲ, ಅಕ್ಕಿನ್ನ ನಿನಗ ಕೊಟ್ಟು ಮದ್ವಿ ಮಾಡ್ತೇನೆ ಅಂತ ಹೇಳಿ ನೀಲ ಮಾತು ಬಗಿತಪ್ಪ. ಮಾವ, ನಿನ್ನ ಮಾತನ್ನ ನಂಬ್ಕೊಂಡ್ ನಾ ಕುಂತ್ನ್ಯಾರ ನಾಳೆ ಇಂಥವ್ನ ಆಗ್ಬೇಕಾದ ಹುಡುಗಿ ಯಾವನೋ ಕಟ್ಕೊಂಡು ಓಡ್ ಹೋದ್ಲಂತ ಊರ್ ಜನ ಎಲ್ಲ ಮಾತಾಡ್ತಾರ. ಆಗ ಹೋಗು ಮರ್ಯಾದೆ ಯಾರ್ದು? ನಂದ ಹೌದಿಲ್ಲ? ಊರ ಮುಖ ಎತ್ತಿ ತೋರ್ಸಕ್ಕಾಕತ್ತ? ಹೇಳು ನೀನ. ನೀ ಮಾಡಿ ತಪ್ಪಿಗೆ ಅಣ್ಣನೂ ಅನ್ಸ್ಕೋಬೇಕು, ನಾನು ಅನ್ಸ್ಕೋಬೇಕು. ಏನೋ ನೀನ ನೋಡುವ ಅಂಜಲಿ, ಒಬ್ರು ಹತ್ತಂಗ್ ಮಾಡುದು, ಒಬ್ರು ಸತ್ತಂಗ್ ಮಾಡುದು. ಈ ರಮಣಿ ರಂಬಸಾಕ ನಾ ಏನ್ ಸಣ್ಣ ಕೂಸಲ್ಲ. ಅದೇನೋ ಹೇಳ್ತಾರಲ್ಲ, ಸಣ್ಣ ಕೂಸಳಾಗ ದೊಡ್ಡ ಗೊಂಬಿ ಕೊಟ್ಟ ಇದು ನಿನ್ನ ಅವ್ ಐತಿ ಎದಿ ಹಾಲು ಕುಡಿ ಅಂತ ಹೇಳಿ ಹುಡುಗನ್ ರಂಬಿಸಿದಂಗ ನಾನ್ ರಂಬಸಾಕ್ ಬರ್ಬ್ಯಾಡ್ರಿ. ನಾ ಏನ್ ಹುಚ್ಚ ನನ್ನ ಮಗ ಅಲ್ಲ. ನೋಡು, ಈಗ ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಮದ್ವಿ ಮಾಡ್ಕೊಡ್ತಿರೋ ಇಲ್ಲ ಅಷ್ಟು ಮಾತ್ರ ಹೇಳ್ರಿ. ಸುವರ್ಣ, ನನ್ನ ಇಕ್ಕಟ್ನಾಗ ಸೇರ್ಸಕ್ ಹೋಗ್ಬೇಡ. ಈ ನನ್ನ ಜೀವಂತವಾಗಿ ಇರ್ಬೇಕಂದ್ರ ನೀನು ಅವನ್ ಮದ್ವೆ ಆಗ್ಬೇಕು. ಬರೇ ಮದ್ವಿ ಅಂತ ಹಂಗ ಸುಮ್ಮನೆ ಮಾತು ಹೇಳ್ಕೊತ ಹೋಗಂಗಿಲ್ಲ. ಎಂದ್ ಮದ್ವಿ ಯಾವತ್ತ ಎಂದ್ ತಾರೀಖ್ ಆದ್ರೂ ಫಿಕ್ಸ್ ಮಾಡು, ಅದನ್ನ ಹೇಳ ಮೊದಲ. ಹಂಗ ಮದ್ವಿ ನಾನ್ ಏನಾರ ತಿಳಿದ್ರಿ ನೀವು? ಆತು ಬ್ರೋ, ಇದ ತಿಂಗಳದಾಗ ಇದ ನಮ್ಮೂರು ಸಂಗಮನಾಥನ್ ದೇವಸ್ಥಾನದಾಗ ನಿಮ್ಮಿಬ್ಬರು ಮದುವೆ. ಓಕೆ, ಎಲ್ಲಕ್ಕಿ
ನೀ ಸತ್ 3 ಮೊಳ ಕುಣ್ಯಾಗಿದ್ರು ನಿನ್ನ ಹೊತ್ತು ತಂದ ಮತ್ತ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಮದುವೆ ಆಗು ಗಂಡ ನಾನ ಮಗ ಎಲ್ಲಿ ಹೋದ್ರು ಬಿಡು ಮಗ ಅಲ್ಲ ನಾನು. ಮಾವ ನೀ ಆಗೋ ಹುಡುಗಿಗೆ ಇಟ್ಟ ಅನ್ಸಕತ್ತಿ ಅಂದ್ರ ನೀನ್ ಯಾರು ಇಷ್ಟಪಟ್ಟು ಮದ್ವೆ ಆಗ್ತಾರ? ನಿಮ್ಮ ಅಕ್ಕನ ಮದ್ವೆ ಹಾಕಾಳ ಹಂಗ ಹಠಕ್ ಬಿದ್ರ. ಶಂಕರ್, ಇದು ಬಹಳ ಅತಿ ಆತ್ ನಿಂದು. ಹೊತ್ತು ಮೀರಿ ಮಾತಾಡಕತ್ತಿ, ಸ್ವಲ್ಪ ಬುದ್ಧಿ ತಲೆಗೆ ಎತ್ಕೊಂಡ ಮಾತಾಡ. ನಿನ್ನ ಬುದ್ಧಿ ಲದ್ದಿ ತಿನ್ನು ಹೊತ್ತನ್ಯಾಗ ಯಾರ ಬುದ್ಧಿ ಹೇಳಿದ್ರಿ ಏನ್? ಮೊದಲ ಬುದ್ಧಿ ಸುದ್ದಿಯಾಗಿಟ್ಕೋರು ಮಾವ. ಅಲ್ಲ, ನಿಮ್ಮ ತಂಗಿ ಮತ್ತೊಬ್ಬನ ಪ್ರೀತಿ ಮಾಡಿದ್ದು ನಿನ್ ಕಣ್ಣಾಗ ತಪ್ಪು ಅನ್ಸ್ಲಿಲ್ಲ. ಈಗ ನಾವೊಂದು ಮಾತಾಡಿದ ಮಾತು ನಿನಗ್ ಬಹಳ ಅತಿ ಆತಲ್ಲ. ಲೆಕ್ಕಲೆ ನೀ ಮಾತಾಡ ಮಾವ. ಏನಣ್ಣ ಮಾವನ್ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಅಕ್ಕನ ಮಾವು ಕೊಟ್ಟು ಮದ್ವೆ ಮಾಡ್ತಿ? ಮಾತು ಕೊಟ್ಟಿವಿ ಅಂದ ಮೇಲೆ ಮದುವೆ ಮಾಡಿ ಮುಗಿಸೋಬೇಕಲ್ಲವ. ನಿನ್ ಮಾತ ನಿನಗೆ ಹಚ್ಚಾಯ್ತ, ತಂಗಿಗಳು ನಿನ್ ಲೆಕ್ಕಕ್ಕೆ ಇಲ್ಲೇನ? ಯಾಕೆ ಲೆಕ್ಕಕ್ಕಿಲ್ಲವ? ನೀವಿಬ್ರು ತಂಗಿಗಳ ನನ್ನ ಜೀವಾಳ. ನಿಮ್ಮಿಬ್ಬರ ಜೀವನ ಸುಖವಾಗಿ ಇರಬೇಕಂತನ ನಿಮಗೆ ಶಿಕ್ಷಣ ಕೊಟ್ಟು ಚಂದನ ಮನೆಗೆ ಕೊಟ್ಟು ಮದುವೆ ಮಾಡ್ಕೋಬೇಕು, ಮಾಡಿ ಕೊಡ್ಬೇಕು ಅಂತ ಇಷ್ಟೆಲ್ಲ ಒದ್ದಾಡಕತ್ತೀನಲ್ಲವ. ಆತಳವ, ನಾ ಅನ್ಕೊಂಡಂಗ ನಿಮ್ಮಿಬ್ಬರ ಜೀವನ ಸುಖವಾಗಿ ನಡಿಲಿಲ್ಲ ಅಂದ್ರ ಈ ನಿಮ್ಮ ಅಣ್ಣ ಈ ಭೂಮಿ ಮೇಲೆ ಬದುಕುದ ಕಷ್ಟ ಐತಿವ. ಅಕ್ಕನ ಬಗ್ಗೆ ಕೇಳಿದ್ರ ನೀ ಯಾಕೆ ಇಷ್ಟು ಒಳಗಾಕಿ ಮಾತಾಡಕತ್ತೇನ? ಹೋಗ್ಲಿ ಬಿಡ. ಅಕ್ಕಿನ್ಕಿಂತ ಸಣ್ಣಾಕಿನಿ. ನಿನಗಿರೋ ಬುದ್ಧಿ ನಿಮ್ಮ ಅಕ್ಕಗಿಲ್ಲಲ್ಲವ. ನೀ ಸಣ್ಣಕ್ಕಾದ್ರೂ ಚಿಂತಿಲ್ಲ, ನಿಮ್ಮ ಅಕ್ಕಗಾಟ ಚಂದಾಗಿ ಬುದ್ಧಿ ನೀನ ಹೇಳ್ಬಿಡವ, ನೀನ ಹೇಳ್ಬಿಡ. ಇದೇ ಸಲ ನಾನು ನಿನಗೆ ಮಾತಾಡೋದು. ಈ ಮೊದಲ ಎಂದೂ ನಾನು ನಿನಗೆ ಮಾತಾಡಿಲ್ಲ. ನನ್ನ ಮನೆ ವಿಷಯಕ್ಕೆ ಬಂದು ಅದಕ್ಕೆ ಮಾತಾಡ್ಬೇಕಾಗೈತಿ. ಸಾವ್ಕಾರ, ನಿಮ್ಮ ಮನೆ ವಿಷಯಕ್ರೆ ಏನ್ರಿ ಅಂತದ? ನಮ್ಮ ತಂಗಿನ ನೀ ಕಣ್ಣೆತ್ತಿ ನೋಡುದು ತಪ್ಪು. ಅಂಥದ್ರಾಗ ಪ್ರೀತಿ ಮಾಡಕ್ ಹತ್ತಿದೆ ನೋಡು. ನಾನು ನಿನಗೆ ಹೇಳಕತ್ತೀನಿ, ಆದಷ್ಟು ನೀ ಅಕ್ಕಿನಿಂದ ದೂರ ಇರೋದ ಒಳ್ಳೇದ. ನೀವು ಮರಿ ಅನ್ನೋದು ಒಂದ, ಮಸನದ ಹಾದಿ ತೋರಿಸೋದು ಒಂದ. ನಾ ಮರೆತರು ಸುವರ್ಣ ಮರಿದ ಭಾಳ ಕಷ್ಟ ಐತ್ರಿ ಗೌಡ್ರ, ಭಾಳ ಕಷ್ಟ ಐತಿ. ಹಿಂಗ್ ಹೇಳಿದ್ರ ಬಗ್ಗೆ ಹೇರಂಗಿಲ್ಲ ಅದು. ಆತ್ಪ, ನೀ ಹೇಳ್ದಂಗ ನಾನು ನನ್ನ ತಂಗಿನ ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಆದ್ರ ಈ ಅಂತಸ್ತಿನಾಗಾಗ್ಲಿ ಮರ್ಯಾದೆ ಒಳಗಾಗ್ಲಿ ನಮ್ಮ ಸರಿ ಸಾಮಾನ್ಯ ಆಗ್ಬೇಕಲ್ಲೋ. ಅಂತಸ್ತ ಆಸ್ತಿ ಇವತ್ತಿರ್ತದ, ನಾಳೆ ಹೋಗ್ತದ್ರಿ. ಮನಸ್ಸ ದೊಡ್ಡದಲ್ರಿ ಸಾವ್ಕಾರ, ಮನಸ್ಸಿನ ಮುಂದೆ ಯಾರದಾರಿ? ಅದನ್ನ ನೀವ್ ಒಪ್ಕೊಂತೀವಿ, ನಾವು ಒಪ್ಕೊಂತೀನಪ್ಪ. ಆದ್ರ ದೈವ ಒಪ್ಕೋಬೇಕಲ್ಲ. ಸಮಾಜ ಪ್ರೀತಿಗೆ ಬೆಲೆ ಕೊಡಂಗಿಲ್ಲ. ನೀವು ಅನ್ನೋದು ಬರಬರಿನ ರೀ. ಹಂಗಾದ್ರ ಸುವರ್ಣಮ್ದು ನಮ್ದು ಮದುವೆ ಮಾಡ್ತೀರ? ಹಂಗಾದ್ರ ನಾ ಏನ್ ಮಾಡ್ಬೇಕ್ರಿ? ನಮ್ಮ ಸರಿ ಸಮಾನ ಆಗ್ಬೇಕು, ಅಂತಸ್ತು ಒಳಗೆ ಮುಂದಕ್ಕೆ ಬರ್ಬೇಕು, ಸಾಕಷ್ಟು ಮರ್ಯಾದೆ ಗಳಿಸ್ಬೇಕು. ನೋಡು, ನಿನಗೆ 1 ವರ್ಷ ಟೈಮ್ ಕೊಡ್ತೀನಿ. ಅಲ್ಲಿ ತನ ಅದೇನ್ ಮಾಡ್ತೀಯೋ ಏನ್ ಬಿಡ್ತೀಯೋ, ನೀನು ಒಬ್ಬ ಬೆಳೆ ದೊಡ್ಡವನಾಗಿ ತೋರ್ತು. ಅಲ್ಲಿ ತನ ನನ್ನ ತಂಗಿ ನೀನು ಸೊಲಕ್ ಕಾಯ್ತಿರ್ತಾಳ. ಆತ್ರಿ ಸಾವ್ಕಾರ, ನಿಮ್ ಮಾತ್ ನಾ ಪಾಲಿಸ್ತೇನ್ರಿ. ಸುವರ್ಣ ಸಂಬಂಧ 1 ವರ್ಷ ಎಲ್ರಿ ಕಷ್ಟಪಟ್ಟು ದುಡ್ದು ನಿಮ್ ತಕ್ಕ ನಾ ಬರೋದಾಗ್ಲಿಕ್ಕಂದ್ರು ಒಂದ್ ಹಂತಕ್ ನಾ ಬರ್ತೇನ್ರಿ. ಆದ್ರ ನಾ ಬರ್ತಕ್ಕ ಸುವರ್ಣ ನಮ್ ದಾರಿ ಕಾಯ್ಕೋತಿರ್ಬೇಕ್ರೆ, ಆಕಿನ ಜೋಡಿ ನಾನು ಮದುವೆ ಮಾಡ್ಬೇಕ್ರೆ, ಮಾತ್ ಕೊಡ್ರಿ. ಯಾಕಲೇ ಇರ ಈ ಸಾವುಕಾರನ ಮೇಲೆ ನಂಬಿಕೆ ಇಲ್ಲನ? ನೀ ದುಡಿದು ಬಾ, ತಕ್ಕ ಹೆಣ್ಕ ನಂಬಿಕೆ ಭಾಳ ಐತ್ರಿ ಸಾವ್ಕಾರ. ನೀ ಮಾತು ಉಳಿಸ್ತೇನ್ರಿ. 1 ವರ್ಷ ಒಳಗೆ ಎಲ್ಲಿ ದುಡ್ದು ನಿಮ್ಮ ಹಂತಕ್ಕೆ ಬಂದ ಬರ್ತೇನ್ರಿ. ಆದ್ರ ಅಲ್ಲಿ ತಕ್ಕ ಸುವರ್ಣ ನಮ್ಮ ದಾರಿ ಕಾಯ್ಬೇಕ್ರೆ, ಆಕಿಂದ ನಂದು ನೀವು ಮದುವೆ ಮಾಡ್ಬೇಕ್ರೆ. ನನ್ನ ಮಾತಿನ ಮೇಲೆ ನಂಬಿಕೆಯಾಗಿ ಊರ್ ಬಿಡಕ್ ಹತ್ತಾನ.
ಆದಷ್ಟು ಜಲ್ದಿ ಇವ ಹೊಳ್ಳಿ ಬರುವಾಗ ನನ್ನ ತಂಗಿ ಮದುವೆ ನಾ ಮಾಡಬೇಕು. ನನ್ನ ತಂಗಿ ನಾ ಮಾಡಬೇಕು. ಮಾನವಂತರ ಮಕ್ಕಳ ಲಕ್ಷಣ ಅಂದ್ರೆ ಇದು ನೋಡಪ್ಪ. ಮಾತಿಗೆ ತಪ್ಪಲಿಲ್ಲಲ್ಲ, ಇದ ನನ್ನ ಮನಸ್ಸಿಗೆ ಬಹಳ ಖುಷಿ ಆತ. ಸುವರ್ಣನ್ ಜೊತೆ ನಾನು ಮದುವೆ ಮಾಡ್ತೀನಿ ಅಂದಿರಲ್ಲ, ಆ ಖುಷಿ ಒಳಗೆ ನಾ ಏನ್ ಮಾಡಕ್ಕೂ ತಯಾರಿ ಸಾವುಕಾರ. ನಿಮ್ ಮಾತು ನಂಬಿ ನಾ ಊರ್ ಬಿಟ್ಟು ಹೊಂಟೀನಿ. ವಾಪಸ್ ಬಂದ್ಮ್ಯಾಗ ನೀವು ಮಾತಿಗೆ ತಪ್ಪಾರ್ದ್ರೆ ನನ್ನ ತಂಗಿ ಖುಷಿನ ನನಗ್ ಖುಷಿಯೋ ಅಲ್ಲ. ನನ್ನ ತಂಗಿ ಮನಸ್ಸಿಗೆ ನೀ ಬಂದಿ ಅಂದ್ಮೇಲೆ ಅದ್ರಾಗ ನಂದೇನೈತಿ ಹೇಳು? ನಿಮ್ಮಿಬ್ಬರಿಗೂ ಬೇಕಾಗಿದ್ದು, ನಿಮ್ಮಿಬ್ಬರು ಮದುವೆ ಮಾಡಕ್ ನಂದೇನು ಗಂಟು ಹೋಗೈತಿ. ಆದ್ರ ನನ್ನ ಸರಿ ಸಮ ಬರ್ಬೇಕಂತ ಹೇಳಿದ್ನಲ್ಲ, ಅದು ಬಹಳ ಮುಖ್ಯ ಐತಿ ನೋಡ. ಎಷ್ಟೋ ತಾತಿ ಗೌಡ ವೀರ್ಯಾಳು ಕೂಡ ಮಾತಾಡಕತ್ತಿ ಏನಾರ ಮಾತಾಡ್ತಿರ್ಬೇಕಿವ. ದುಡಿತೀನ್ರಿ ಗೌಡ್ರ, ಹಗಲ ರಾತ್ರಿ ಎಲ್ಲಾರಂಗ್ ದುಡಿತೀನಿ, ಕಣ್ಣು ಹಚ್ಚಲಾರಂಗ್ ದುಡಿತೀನಿ. ದುಡ್ದು ರೊಕ್ಕ ಮಾಡಿ ಚಂದ ಆಮೇಲೆ ನಾ ದುಡ್ದು ರೊಕ್ಕದಾಗ ತಾಳಿ ತಂದ ನಿಮ್ ತಂಗಿ ಕೊಳ್ಳಿಗೆ ತಾಳಿ ಕಟ್ತೀನ್ರಿ. ವೀರ, ಬರೀ ಮಾತು ಮಾತಾಗಬಾರ್ದ, ಕಾರ್ಯರೂಪಕ್ಕೆ ಬರ್ಬೇಕು. ನೆನಪಿರ್ಲಿ, ಕಾರ್ಯರೂಪಕ್ಕೆ ಬರ್ಬೇಕಂದ್ರ ನಾ ದುಡಿಬೇಕಂದ್ರ ಊರ್ ಬಿಡ್ಬೇಕು. ಹೌದಲ್ರಿ? ಊರೇನು ಬಿಡಾಕತ್ತಿಯಪ್ಪ, ಬರೋಬ್ಬರಿ ಆತು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ 1 ವರ್ಷ ನನ್ನ ತಂಗಿ ಸಂಚಾರ ಬಿಡ್ಬೇಕು ನೀ. ಯಾಕ್ರಿ ಗೌಡ್ರ? ಊರೇನೋ ಬಿಡಾಕತ್ತೀನಿ, ಅದು ದುಡಿ ಸಂಬಂಧ ನಿಮ್ ತಂಗಿ ಕೊಳ್ಳಿಗೆ ತಾಳಿ ಕಟ್ಟೋ ಸಂಬಂಧ. ಅಂತದ್ರಾಗ ಸುವರ್ಣ ಸಂಚಾರ ನಾ ಯಾಕೆ ಬಿಡ್ಬೇಕ್ರಿ? ಊರೇನೋ ಬಿಡಾಕತ್ತಿದ್ದೀರಾ, ಅದು ಚಲೋ ಆತು. ಆದ್ರೆ ನನ್ನ ತಂಗಿ ಕೂಡ ಸಂಚಾರ ಇಟ್ಕೊಂಡೆ ಅಂದ್ರೆ ನೀ ನನಗ ಕೊಟ್ಟು ಮಾತು ತಪ್ಪಬೇಕ. ಮಾತು ತಪ್ಪಿ ನನ್ನ ತಂಗಿ ನೋಡಕ್ಕ ಅಲ್ಲಿಂದ ಓಡಿ ಬರುವಂಗಾಕೈತಿ. ಓಡಿ ಬಂದು ನನಗೆ ಕೊಟ್ಟ ಮಾತು ತಪ್ಪೋತು. ಅವಾಗ ನನ್ನ ಮಾತು ಉಳಿಸ್ಕೊಳಕ್ಕಾಗೋದಿಲ್ಲ, ನನ್ನ ತಂಗಿನೂ ನಿನಗೆ ಸಿಗಂಗಿಲ್ಲ. ನನ್ನ ಸಂಬಂಧ ಇಷ್ಟೆಲ್ಲಾ ತಿಳಿಸಿ ಹೇಳಾಕತ್ತೀರ ಅಂದ್ ಬೆಳಕ ಜೀವನ ಪೂರ್ತಿ ಸುವರ್ಣನ್ ಜೊತೆ ಇರೋ ಸಂಬಂಧ 1 ವರ್ಷಕ್ಕೆ ಸಂಚಾರ ಬಿಟ್ರೆ ಏನಾಕೈತ್ರಿ? ನೀವ್ ಹೇಳುದು ನಾನು ಒಳ್ಳೇದಕ್ಕಲ್ಲ. ಆಯ್ತ್ರಿ ಆಯ್ತ್ರಿ ಆಯ್ತ್ರಿ. ನಿನ್ನ ಮಾತು ನಂಬುವಷ್ಟು ಹುಚ್ಚ ನಾನು ಅಲ್ಲಪ್ಪ. ಎಲ್ಲಿ ನಿನ್ ಫೋನ್ ಕೊಡು. ಯಾಕ್ರಿ? ಕೊಡು, ಇಲ್ಲಿ ಹೇಳ್ತೀನಿ. ಅಲ್ಲ, ಇದು ಇದ್ರನ ಅಲ್ಲ ನೀ ನನ್ನ ತಂಗಿಗೆ ಫೋನ್ ಹಚ್ಚೋದು ಮತ್ತ ಮಾತಿಗೆ ಕೊಡುದು. ಮೊದಲು ದುಡಿ, ನನ್ನ ತಂಗಿನ ಪಡಿ, ಮುಂದೆ ಫೋನು ಏನು ಎಲ್ಲ ಇದ್ದೇ ಇರ್ತೈತಿ. ಯಾಕೆ ವಿಚಾರ ಮಾಡ್ತಿ? ಸಾವ್ಕಾರ, ಇಷ್ಟೆಲ್ಲ ಮಾಡಿ ಮಾತಿಗೆ ತಪ್ಪಲ್ಲಲ್ರಿ? ಕೇಳಿದವ್ರಿಗೆ ಕೇಳಿದನ್ನ ಕೊಟ್ಟೀನಿ. ನನ್ನ ಮನಸ್ಸು ನಿನಗೇನು ಅರ್ಥ ಆಕೈತೋ? ನನ್ನ ತಂಗಿ ನಿನ್ನ ಪ್ರೀತಿ ಮಾಡ್ಯಾಳ, ಅದಕ್ಕಂತ ನಾನು ನಿನ್ನ ಮಾತಿಗೂ ಒಪ್ಕೊಂಡೀನಿ. ಜೋಡ್ ಮಾಡೋದು ಇದ್ದ ಐತಿ, ಮಾತು ಕೊಟ್ಟೀನಿ, ಮುಗೀತು. ಮೊದಲ ನಾ ಹಾಕಿದ ಸವಾಲ್ನಾಗ ಗೆದ್ದವ, ಆಮೇಲೆ ಮುಂದೆ ಐತಿ ಐತಿಲ್ಲ, ಯಾಕೆ ವಿಚಾರ ಮಾಡ್ತಿ? ಸಾವ್ಕಾರ, ನಾ ಏನ್ರ ಊರಾಗಿರ್ಲಾರ್ದು ಸುವರ್ಣ ಗೊತ್ತಾಗಿ ಅಕ್ಕಿ ಅಳುದು ಖರೀದು ಮಾಡಕತ್ಲಂದ್ರ ಅಕ್ಕೇನು ಹೆಂಗ್ ಸಮಾಧಾನ ಮಾಡ್ಬೇಕಂತ ನನಗೆ ಗೊತ್ತೈತು. ನೀ ಆಕಿ ವಿಚಾರ ಬಿಡು, ಮೊದಲ ನಿನ್ನ ದಾರಿ ನೀ ನೋಡ್ಕೋ. ನಿನಗೆ ಊರು ಬಿಡಿಸ್ಬೇಕಾಗಿತ್ತು, ನನ್ನ ತಂಗಿ ಮದುವೆ ಫಿಕ್ಸ್ ಮಾಡ್ಬೇಕಾಗಿತ್ತು. ಈಗ ನೀ ಊರು ಬಿಟ್ಟಲ್ಲ, ನನ್ನ ತಂಗಿ ಮದುವೆ ನನ್ನ ಹಳೆಯನ್ ಕೂಡ ಆಗತ್ತ. ನೀ ತಿರುಗಿ ಬಂದ ಮ್ಯಾಲ ನಿನಗೂ ಗೊತ್ತಾಗತ್ತ. ಏನ್ ಮಲ್ಲಡ, ಏನ್ ನಡ್ದೈತಿ? ಬರ್ರಿ ಗೌಡ್ರ, ಎಷ್ಟೊತ್ತಾತಿ ವೀರಣ್ಣ ಕೂಡ ಮಾತಾಡಕತ್ತಿ? ಏನ್ ಮಾತಾಡಿದ್ರಿ ಅಂತದು? ನೋಡ್ದೆ, ಏನಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತಟ. ಏನಂತ ಕೆಲ್ಸ ಇತ್ರಿ ಗೌಡ್ರ? ಎಂದೋ ಹುಡುಗ ಕೂಡ ಮಾತಾಡಿದವ್ರಲ್ಲ ನೀವು. ಮಲ್ಲಣ್ಣ, ಅವು ಏನಾರ ಕಿಲಿಯಾಪ್ ಇರ್ತಾವ, ಅವೆಲ್ಲ ನಿನಗೆ ಯಾಕೆ ಬೇಕು? ಹೋಲ್ ಬಿಡ್ರಿ, ನಮಗರ ಯಾಕಬೇಕು? ಹೌದು ಗೌಡ್ರ, ಹುಡುಗನ್ ಏನ ಫೋನ್ ಏನ ಕಸ್ಕೊಂಡಂಗಾತಲ್ಲ. ಮಲ್ಲಣ್ಣ, ಈಗ ವಿಷಯ ಬಿಟ್ಬಿಡು, ಮೊದಲು ಚಾ ಹೇಳ. ಏನ್ ಗೊತ್ತಿಲ್ಲಾರ್ದ ಐತಿ ಬಿಡ್ರಿ ಗೌಡ್ರ. ಯಾರು ಚಾ ಕೊಡಪ್ಪ ಇಲ್ಲ? ಮಲ್ಲಣ್ಣ,
ಗೌಡ್ರು ವೀರ ಹಿಂಗ್ ಮಾತಾಡಕತ್ತಿದ್ರು ಅಂತ ಎಲ್ಲೂ ಬಾಯ್ ಬಿಡಕ್ ಹೋಗ್ಬೇಡ. ಯಾರು ಕೇಳ್ತಾರಂತ ನಾ ಏನ್ ಹೇಳ್ಬೇಕ್ರಿ? ಅದು ಅಲ್ದ ನೀವ್ ಅಲ್ಲಿ ಏನೇನೋ ಮಾತಾಡಿರಂತ ನನಗರ ಏನ್ ಗೊತ್ತೈತ್ರಿ? ಜಾಣ ಗೊತ್ತಿಲ್ಲಲ್ಲ ಬಾಳ ಚಲೋ ಆತು ನೋಡು. ಗೊತ್ತಿದ್ರು ಗೊತ್ತಿಲ್ದಂಗ ಇದ್ದು ಬಿಡ್ಬೇಕು, ಅದ ಬಾಳ ಚಲೋ ಇರ್ತೈತಿ. ಏನ್ ಕಿಲಾಪತಿ ಗೌಡ್ರ, ನೀವ್ ಏನ್ ಮಾತಾಡ್ರು ನನಗರ ಯಾಕೆ ಬೇಕು? ನಾ ಇನ್ನ ಬರ್ತೀನ್ರಿ, ನೀವ್ ಚಾ ಕುಡಿದು. ಕಾಕರಿ ನಮ್ಮ ಅಣ್ಣ ನೋಡಿದ್ರೇನ್ರಿ? ಓ ನಿಮ್ಮ ಅಣ್ಣ ಇವ್ರನ್ನ ಕಳ್ಸಕ್ ಹೋಗ್ಯಾನವ? ವೀರುನಾ? ಎಲ್ಲಿಗ್ರಿ? ಎಲ್ಲಿಗಂತ ನನಗೇನ್ ಗೊತ್ತವ? ಯಾಕಿರ್ಬೋದು? ಯಾಕೋ ಏನವ? ಈಗ ನಿಮ್ಮ ಅಣ್ಣ ಬರ್ತಾನಲ್ಲ ಅವಾಗ ಕೇಳು, ಬರ್ತೀನಿ. ಇನ್ನ ವೀರ್ಯ ನಮ್ ಸಂಚಾರಕ್ಕೆ ಬರುದಿಲ್ಲ. ಇನ್ನ ನಿಂದು ಸುವರ್ಣಂದು ಮದ್ವೆ ಆಗೋ ತನಕ ಈ ಫೋನ್ ನಿನ್ನಂತ ಕೈ. ಇನ್ನ ಹಿರಿಯ ನಮ್ಮ ಸಂಚಾರಕ್ಕೆ ಬರೋದಿಲ್ಲ. ಯಾರ್ಗ ಮಾವ ಫೋನು ನನ್ನ ಕೈಯಾಗ ಯಾಕೆ ಕೊಡಕತ್ತಿ? ಮಾತ್ನಾಗ ನಂಬಿಸಿ ಆ ವೀರ್ಯನ ಊರ್ ಬಿಡ್ಸೀನಿ. ಆ ವೀರ್ಯಂದಪ್ಪ ಫೋನ್ ಇದು. ಮಾವ, ಜೀವನದಾಗ ಇದು ಒಂದು ಕಾರ್ಯ ಒಳ್ಳೇದ್ ಮಾಡಿದ್ ನೋಡಿ ನೀನು. ವೀರ್ಯ ಊರ್ ಬಿಟ್ಟಾನ, ಇನ್ನ ನಿಮ್ಮ ತಂಗಿನ ಯಾವಾಗ ಊರ್ ಬಿಡಿಸಮ್ಮ? ಅಂದ್ರೆ ಏನ್ ಹೇಳಕತ್ತೀಯೋ? ಗಾಬರಿ ಆಗ್ಬೇಡಮ್ಮವ, ಎಲ್ಲದಕ್ಕೂ ಯಾಕೆ ಹಿಂಗ್ ಗಾಬರಿ ಆಗ್ತಿದಿ ಅಂದ್ರ, ಆದಷ್ಟು ಬೇಗ ನಿಮ್ಮ ತಂಗಿನ ನನಗ್ ಮದುವೆ ಮಾಡಿ ಕೊಟ್ಟ ನಿಮ್ಮ ಮಣಿ ಬಿಡಿಸಿ ನಮ್ಮ ಮಣಿಗೆ ಯಾವಾಗ ಕಳ್ಸಮ್ಮ ಅಂತ ಕೇಳಿದೆ. ಶಂಕರ, ಇನ್ನ ಮುಂಬರೋ ದಿನಗಳೆಲ್ಲ ನಿನ್ನವೂ ಅದಾವ. ನೀ ಯಾವಾಗಂತಿ ಅವಾಗ ಮದುವೆ ಮಾಡಿ ಕಳಿಸುಂತಗೋ. ಬಾಬಾ, ಈಗ ಊರ್ ಬಿಟ್ಟು ಹೋಗಿರೋ ಸುದ್ದಿ ಆಕಿಗೆ ಏನಾರ ಗೊತ್ತಾದ್ರ ಆಕಿನ ಊರ್ ಬಿಟ್ಟು ಹೋಗು ಲೆಕ್ಕದಾಗ ಇರ್ತಾಳ. ಅವಾಗ ಇವಾಗ ಆತ ಮುಂದ್ ಹಾಕೋದು ಬೇಡ, ಇವತ್ತ ಆಗಿಬಿಡಲಿ. ಒಮ್ಮೆ ಅಂದ್ರ ಹುಡುಗಿಯರು ಏನ್ ತಿಳ್ಕೊಳಕಿಲ್ವ? ಏ ಬಾಬಾ, ಹೋಗ್ಲಿ ಬಿಡು ಅಂತ ಇಷ್ಟು ದಿನ ಬಿಟ್ಟಿದ್ದಕ್ಕ ಈ ಲೆಕ್ಕಕ್ಕೆ ತಂದಿಟ್ಟಾಳಕ್ಕೆ. ಇನ್ನ ಏನ್ ಮಾಡ್ಬೇಕಂತೀರಿ ನಿಮ್ಮ? ಸಮಾಧಾನ ಅಲ್ಲ, ಇಂದಿನ ನಾಳೆ ಮದುವೆ ಮಾಡಬೇಕಾಗಿತ್ತಲ್ಲ. ನೀ ಅನ್ನಂಗ ಆಗ್ಲಿ. ಬಾಬಾ, ನನ್ನ ತಂಗಿ ಅಳಾಕತ್ತಾಳ, ಮದುವೆ ಒಲ್ಲೆನ್ನಕತ್ತಾಳ ಅಂತ ಏನಾದ್ರೂ ನೆವ ಹೇಳ್ದಿ, ನಿನ್ನ ತಂಗಿನ ಹೊತ್ಕೊಂಡು ಹೋಗಿ ಮದುವೆ ಆಗ್ತೀನಿ ನೋಡ. ಅಲ್ಲಿ ತನ ಹೋಗಾಕ ನಾ ಬಿಡಂಗಿಲ್ಲ. ನಾ ಮುಂದೆ ನಿಂತ ನಿಮ್ಮಿಬ್ಬರು ಮದುವೆ ಮಾಡ್ತೀನಿ. ನಡಿ, ಮನೆ ಕಡೆ ನಡಿ. ನೀವು ಮೊದಲು ಮನೆಗೆ ಹೋಗಿ ಮದುಮಗಳ ರೆಡಿ ಮಾಡ್ರಿ, ಆಮೇಲೆ ನಾನು ಮದುಮಗ ಆಗಿ ಬರ್ತೀನಿ. ಅಣ್ಣ ಎಲ್ಲಿ ಹೋಗಿದ್ದಿ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತವ, ಹೊರಗೆ ಹೋಗಿದ್ದೆ. ಇರ್ಲಿ, ಸುವರ್ಣ ಎಲ್ಲಿದಾಳ? ಆಕಿ ಮನ್ಯಾಗ ಅದ. ಅರ್ಜೆಂಟ್ ಕೆಲಸ ಅಂದ್ರ ವೀರನ್ ಕಳ್ಸಕ್ ಹೋಗಿದ್ದೇನ? ಸುದ್ದಿ ಗೊತ್ತಾತನ? ಹೌದು, ಅವನು ಊರಿಗೆ ಕಳ್ಸಕ ಹೋಗಿದ್ದೆ. ನಿಮ್ಮ ಅಕ್ಕನ್ನ ಇವತ್ತ ರೆಡಿ ಮಾಡು. ನಿಮ್ಮ ಮಾವನ್ ಜೋಡಿ ಹಾಕಿದ ಮದ್ವೆ ಐತಿ. ಚಲೋ ಅನ್ನಕತ್ರ ಒಳಗಿನ ಒಳಗ್ ನಿನ್ ಮನಸ್ಸು ಹಿಂಗ್ಯಾಕೈತನ? ಮನಿ ಮರ್ಯಾದೆ ಉಳಿಸೋ ಸಂಬಂಧ, ನಿಮ್ಮ ಅಕ್ಕನ್ನ ಮಾವನ್ ಕೊಟ್ಟು ಮದ್ವೆ ಮಾಡೋ ಸಂಬಂಧ. ಆಕಿ ಮದ್ವಿ ಆಗೋದಿಲ್ಲ ಅಂದ್ರೂ ಇಷ್ಟ ಕಡಾಕತ್ತೀರಿ, ಇದ್ ನಿಮ್ಗ ಚಲೋ ಅನ್ಸಾಕತ್ತೈತಿ? ನಿನ್ನ ಮಾತು ಕೇಳುವಷ್ಟು ಸಣ್ಣವನು ನಾನಲ್ಲ, ದಡ್ಡನು ನಾನಲ್ಲವಾ. ನಿಮ್ಮ ಅಕ್ಕನ್ನ ಇವತ್ತ ಈ ಸದ್ದ ರೆಡಿ ಮಾಡ. ಅಂಜಲಿ, ಈರ ಊರ್ ಬಿಟ್ಟಿದ್ದು ನಿಮ್ಮ ಅಕ್ಕ ಗೊತ್ತಾಗ್ಬಾರ್ದ? ಸುಳ್ಳು ಹೇಳಕ್ಕ ನನ್ ಮನಸ್ಸು ಒಪ್ಪೋದಿಲ್ಲನ. ಖರೆ ಹೇಳಿದ್ರೇನೋ ಸುಳ್ಳು ಹೇಳಿದ್ರೇನೋ, ಆ ಈರಂತೂ ಊರ್ ಬಿಟ್ಟಾನ. ಅಕ್ಕ, ನಿನಗ ಅಣ್ಣ ಮದ್ವೆ ನಿಂತರ ರೆಡಿ ಆಗಂದ ನೋಡು. ಮದ್ವೆ ಏನಿಂತಾರನ? ಯಾಕ? ನಿಂದು ಮಾವಂದು ಮದ್ವಿ ಇವತ್ತ ಮಾಡಿ ಮುಗಿಸ್ತಾರಂತ. ಅಂಜಲಿ, ಮಾವನ್ನ ಮದ್ವೆ ಆಗ ನಂಗೆ ಇಷ್ಟ ಇಲ್ಲ ಅಂತ ಹೇಳಿನಿಲ್ಲ, ಮತ್ತೆ ಬಲವಂತ ಮಾಡ್ತೀರಿ?
ಇಷ್ಟ ಇಲ್ಲ ಅಂದ್ರ ನಾ ಏನ್ ಮಾಡ್ಲಿ? ನೀ ಇಷ್ಟಪಟ್ಟವನ ಊರ್ ಬಿಡ್ಸ್ಯಾರ. ಏನ್ ಹೇಳಕತ್ತಿ ನೀನು? ಎಲ್ಲದ ನೀರು? ಅಕ್ಕ ಅದು ಎಲ್ಲಿದಾನ ಯಾಕದಾನ ಅದೆಲ್ಲ ನಿನಗೆ ಬೇಕಾಗಿಲ್ಲ. ನಿನ್ನ ಮದುವೆ ಆಗ ಹುಡುಗ ಇಲ್ಲೇ ಅದಾನ, ಅಷ್ಟು ನೆನಪಿರ್ಲಿ ನಿನಗ. ನೀ ನನ್ನ ಮನಸ್ಸಿನಾಗೂ ಇಲ್ಲ, ಮದುವೆ ಆಗ ನಂಗಿಷ್ಟನೂ ಇಲ್ಲ. ಏಯ್, ಕೋಳಿ ಕೇಳಿ ಅವರ ಮಸಾಲೆ ಹರಿತಾನೇನ? ತಾಳಿ ಕಟ್ಟಾಕ ತಯಾರಾಗಿ ನಿಂತೀನಿ, ನಿನ್ನೇನ ಕೇಳ್ತೈತಿ? ಏ ಅಂಜಲಿ, ಹೋಗು, ಆದಷ್ಟು ಬೇಗ ಹಾಕಿ ನಮ್ಮ ಮಗನ ತರ ರೆಡಿ ಮಾಡ್ಕೊಂಬ, ಹೋಗು. ಮಾವ ರೆಡಿ ಅಂತೂ ಮಾಡೀನಿ, ಬರಾಕೆ ವಲನಕತ್ತಾಳ. ನಿಮ್ಮ ಅಣ್ಣಗ ಹೇಳಿನಿ, ಬಂದ್ರ ತಾಳಿ ಕಟ್ತೀನಿ, ಇಲ್ಲ ಅಂದ್ರ ಹೊತ್ಕೊಂಡ್ ಹೋಗಿ ತಾಳಿ ಕಟ್ತೀನಿ ಅಂತ. ಅದ್ ಹೆಂಗ ಬರೋದಿಲ್ಲ ನಾನ್ ನೋಡ್ತೀನಿ. ಮಾವ, ನನಗ್ ಮದ್ವೆ ಮಾಡ್ಕೊಂಡಂಗಿಲ್ಲ ಮಾವ. ಮಾವ ಮದುವೆ ಆಗ್ತಂಗೆ ಇಷ್ಟ ಇಲ್ಲ ಮಾವ. ಮಾವ ಬಿಡು ಮಾವ, ಕೈ ಬಿಡು ಮಾವ. ಮದುವೆ ಇಷ್ಟ ಇಲ್ಲ ಮಾವ. ಮಾಡಿ ಹುಡುಗಿ ಮದುವೆ ಯಾಕೆ ಮಾಡಕತ್ತೀವಿ ಮರ? ಸ್ವಲ್ಪ ವಿಚಾರ ಮಾಡು ಮಲ್ಲಪ್ಪ. ಎಲ್ಲ ವಿಷಯಗಳು ಬೇರೆ ಬೇರೆ ಅದಾವಳ, ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ. ಸುಮ್ಮನೆ ನೀ ದೈವದ ಮನುಷ್ಯ ಆಗಿ ದೇವರ ಅಕ್ಕಿ ಕಾಳು ಹಾಕಿ ಹೋಗು. ಬೇರೆ ಬೇರೆ ವಿಷಯ ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿ ಏನು? ಎಲ್ಲ ಸುದ್ದಿ ನಮ್ ಕಿವಿಗೆ ಮುಟ್ಟ್ಯಾವ. ಎಲ್ಲ ಗೊತ್ತಾದ ಮೇಲೆ ಊರಾಗ ತಲೆ ಎತ್ತಿ ಹೆಂಗೆ ತಿರ್ಗಾಡ್ಲಿ? ಸುಮ್ಮನೆ ಮದುವೆ ಮಾಡೋದು ಚಲೋ ಅಲ್ಲಲ್ಲ? ನನಗನಿಸಿದಂತೂ ನಾ ಹೇಳಿದ್ನಪ್ಪ. ನಿನ್ನ ತಲೆ ಯಾವ ವಿಚಾರದವ ನನಗೇನು ಗೊತ್ತಿಲ್ಲ. ಮಲ್ಲಣ್ಣ, ಈ ಹುಡುಗಿಯಿಂದ ಇನ್ನೊಂದು ಹಾಳಾಗ್ಬಾರ್ದಂತ ನಾನು ರೆಡಿ ಆಗಿ ಬಂದಿದ್ದೀನಿ, ನಿನ್ನ ತಂಗಿನೂ ರೆಡಿ ಮಾಡ್ಕೊಂಡ ತಂದಿನಿ. ಬಾ ಬಾ, ನಮ್ಮ ಮದುವೆ ಮಾಡ ಬಾ. ಹೆಂಗ ಮಾಮ, ನಾ ಮಧು ಮಗನಂಗ್ ಕಾಣಕತ್ತೀನ ಇಲ್ಲ? ಮದುಮಗನಂಗ ಕಾಣಕತ್ತೀಯಪ್ಪ, ಆದ್ರೆ ಯಾಕೋ ಹಾವಭಾವ ಸರಿ ಇಲ್ಲ ಅಷ್ಟ. ಬಾಬಾ, ಕತಿ ಮಾಡಿ ಹೇಳಿದ್ರೆ ನನ್ನ ಹಾವ ಭಾವ ಕಡಿಮೆ ಆಗತ್ತ, ನಿಮ್ಮ ತಂಗಿ ಹಾವ ಭಾವ ಹೆಚ್ಚಾಗತ್ತ. ಹೇಳಂತೇನೆ. ಎಲ್ಲ ಸಜ್ಜ ತಂದಿಲ್ವಾ?
ಎಷ್ಟೊತ್ ಮಾಡ್ತೀಯ ಇಷ್ಟ ಹಾಕೋ ಕೆಲಸಕ್ಕ ಗುರುಗಳ ತಾಳಿ ಕಟ್ಟಿಸ್ಬಿಡ್ರಿ. ಯಾಕಣ್ಣ ಯಾಕ ನೀನ್ ಹೊಡ ಹುಟ್ಟಿ ತಂಗಿ ಹುಟ್ಟಿದ ನನ್ ತಪ್ಪಾತ? ಸುವರ್ಣ, ನನಗ ಬೇರೆ ದಾರಿನ ಗೊತ್ತಾಗ್ಲಿಲ್ಲವ. ಕ್ಷಮಿಸ್ಬಿಡವ ಈ ಅಣ್ಣನ್ನ. ನಿಮ್ ಸುಖಕ್ಕ ನನ್ ಬಳಿ ಕೊಟ್ರಲ್ಲಣ್ಣ, ನನ್ ಬಳಿ ಕೊಟ್ರಲ್ಲ. ಮಾತು ಕೊಟ್ಟ ತಪ್ಪಿಗೆ ಮದುವೆ ಮಾಡಿ ಮುಗಿಸ್ಬೇಕಾಗಿತ್ತವ. ನನ್ನ ಕರ್ತವ್ಯ ನಾ ಮಾಡಿದ. ಇನ್ನು ಚೆನ್ನಾಗಿ ಬಾಳೆ ಮಾಡವ, ಸುಖವಾಗಿ ಬಾಳೆ ಮಾಡವ. ಹೀರನ್ ಜೋಡಿ ಮದುವೆ ಮಾಡ್ತೀನಿ ಅಂತೇಳಿ ಅವ್ನ ಊರ್ ಬಿಡ್ಸಿದಿ. ಈಗ ನೋಡಿದ್ರ ಮಾವನ್ ಜೋಡಿ ನನ್ನ ಮದುವೆ ಮಾಡಿದಿ. ಯಾವ ಸುಖಕ್ಕಾಗ್ಯಾನ, ಯಾವ ಸುಖಕ್ಕಾಗಿ ಅವನ ಜೊತೆ ನಾ ಬಾಳೆ ಮಾಡ್ಲಿ? ನಿಮ್ಮ ಅಣ್ಣ ಚೆನ್ನಾಗಿರ್ಬೇಕಂದ್ರ, ನಿನ್ನ ತವರ ಮನೆ ಮರ್ಯಾದೆ ಉಳಿಬೇಕಂದ್ರ ತಂಗಿ ನೀ ಚೆನ್ನಾಗಿ ಬಾಳೆ ಮಾಡಬೇಕವ್ವ, ಚೆನ್ನಾಗಿ ಬಾಳೆ ಮಾಡಬೇಕವ್ವ. ಅಣ್ಣ ತವ್ರ ಮನಿ. ಸುವರ್ಣ, ಈ ನಿನ್ನ ಅಣ್ಣಗ ಮಾತಾಡಕ ಬಾಯಿಲ್ಲವ, ಬಾಯಿಲ್ಲ. ಅಂಜಲಿ, ಸುವರ್ಣ ಎದೆ ಹೊಡ್ಕೊಂಡಂಗೆ ಮಾಡಕತ್ತಾಳ. ಒಂದು 4 ದಿನ ನೀನು ಅಕ್ಕಿ ಜೋಡಿ ಹೋಗ್ಬಾಯವ. ನಾ ಅಲ್ಲಿ ಹೋದ್ರೆ ನಿನಗೇನ್ ಮಾಡಿ ಹಾಕ್ತಾರಣ್ಣ? ನಂದೇನವ ಒಂದು ಹೊಟ್ಟಿ ಏನಾರ ತಿಂದು ಬದುಕ್ತೀನವ. ಆದ್ರ ಒಡೆ ಹುಟ್ಟಿದ ತಂಗಿ ಆಕಿ ಚಂದ ಇರ್ಬೇಕವ. ಒಳ್ಳೆ ಬೇಡ, ಒಂದ್ 4 ದಿನ ಹೋಗ್ಬಾಯವ. ಇಷ್ಟು ಕಣ್ಣೀರ್ ಹಾಕೋಗಿತ್ತ ಮೊದಲ ಮದ್ವಿ ಮಾಡ್ಲಾರ್ದ ಇದ್ರೆ ಚಲೋ ಇತ್ತಲ್ಲ. ಜೀವ ಹೋದ್ರ ನಡಿತೈತವ. ಕೊಟ್ಟು ಮಾತು ತಪ್ಪಿದ್ರ ನಮ್ಮ ಮನೆತನದ ಮರ್ಯಾದೆ ಹಾಳಾಗಿ ಹೋಗ್ತೈತಿವ. ಮನಿತನದ ಮರ್ಯಾದೆ ಜೊತೆಗೆ ಅಕ್ಕನ ಜೀವನಾನು ಹಾಳಾಯ್ತಲ್ಲ ಅಣ್ಣ. ಗಂಡನ ಮನ್ಯಾಗ ಚಂದಂಗ ಬಾಳ್ತಾಳ ಅಂತ ನಂಬಿಕೆ ಐತೆವ. ಅದೇನಾರ ಆಗ್ಲಿ, ನೀ ಮಾತ್ರ ಒಂದು 4 ದಿನ ಹೋಗ್ಬಾಯವ. ಹೋಗ್ತೀನಣ್ಣ, ಆದ್ರೆ ಇರು ಬಂದ್ರೆ ಇರುಗೇನ್ ಹೇಳವ? ಒಂದು ಪಡಿಬೇಕಂದ್ರ ಒಂದು ಕಳ್ಕೋಬೇಕಾಕತ್ಯವ. ಈಗ ಅಳಿಯನ ಮಾತು ಉಳಿಸ್ಕೊಳಕ ಇವ್ರನ್ನ ಮಾತು ಕಳ್ಕೋಬೇಕಾಕತಿ. ಏನ್ ಮಾಡೋದು? ಆಗಲೇ ಜೀವಕ್ಕಿತ್ತ ಮಾತ ಹೆಚ್ಚತ್ತಂದಿ, ಈಗ ಏನನ್ನ ನಿನ್ ಮಾತ? ನೋಡುವ, ಈಗ ನೀ ಏನ್ ಮಾತಾಡಿದ್ರು ನಿನಗೆ ಉತ್ತರ ಕೊಡಕ ನನಗ್ ಬಾಯಿ ಇಲ್ಲವ. ಒಟ್ಟು ನೀ ಒಂದು 4 ದಿವಸ ಹೋಗ್ಬಾ ಅಷ್ಟ. ಸರಿ ಆಯ್ತ. ಮಾವ, ಇಷ್ಟು ದಿನ ಇದಕ್ಕಾಗಿ ನಾನು ನಿಮ್ಮ ಮನ್ಯಾಗ ಉಳ್ದಿದ್ದೆ. ಈಗೇನು ಆಯ್ತಲ್ಲ, ನಾವು ನಮ್ಮ ಮನೆಗೆ ಹೋಗ್ಬಿಡೋಣ. ನೋಡಪ್ಪ ಶಂಕರ್, ನನ್ನ ತಂಗಿನ ಭಾಳ ಅಪರೂಪಲೆ ಬೆಳೆಸೀನಿ. ಆಕೆ ಏನು ಕೇಳಿದ್ರು ನಾ ಇಲ್ಲಂದಿಲ್ಲ. ಅದಕ್ಕೆ ನೀನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಡಪ್ಪ ಸರ್. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲನೋ ಮಾವ. ನಿನಗೆ ನಮ್ಮ ಅಕ್ಕನ್ನ ಕೊಟ್ಟಿನಿ, ನಿಂದು ಎಲ್ಲ ನೋಡಿನ ಬಿಡು. ನಾನು ನಿಮ್ಮ ಮದುವೆ ನೋಡಕ್ಕ ನಿಮ್ಮ ಅಕ್ಕ ಇರ್ಲಾರ್ದಂಗೆ ಆತ. ಆಗ್ಲಪ್ಪ, ವರ್ಷ ತುಂಬೋದ್ರಾಗ
ನಿಮ್ಮ ಅಕ್ಕ ನಿಮ್ಮ ಹೊಟ್ಟಾಗ ಹುಟ್ಟು ಬರ್ಲಿ. ನಮ್ಮ ಅಕ್ಕನ ಮ್ಯಾಗ ನೀನ್ ಎಷ್ಟು ಜೀವಾದಿ ಅಂತ ನನಗೆ ಗೊತ್ತೋ ಮಾವ. ಏ ಮಾವ ಆತ್ ಬಿಡುವಪ್ಪ, ನೀ ಹೇಳಿದಂಗ ಆಗಲಿ. ಸುವರ್ಣ ಯಾರ ಅಂಜಲಿ, ನೀನು ಹೇಳಿದ್ನಲ್ಲವ, ಒಂದು 4 ದಿನ ನಿಮ್ಮ ಅಕ್ಕನ ಕೂಡ ಹೋಗ್ಬಾವ. ಏನ್ ಮಾವ ನೀವು ಹೊಸ್ತಾಗಿ ಮದ್ವೆ ಆಗೀವಿ, ನಾವಿಬ್ರೇ ಇರ್ಬೇಕಂದ್ರ ಮತ್ತೆ ಯಾರು ಜೋಡ್ ಮಾಡಿ ಬಿಡ್ತಿಲ್ಲ ನಮಗ. ಇಷ್ಟು ದಿನ ಅವರಿಬ್ರು ಕೂಡಿ ಆಡಿ ಬೆಳೆದಾರಪ್ಪ. ಒಬ್ರಿಗೊಬ್ರು ಬಿಟ್ಟಿರೋದು ಕಷ್ಟನ. ಒಂದು 4 ದಿನ ಅವ್ರ ಅಕ್ಕ ಹೊಂದ್ಕೊಳ್ತಾನ ಸುಮ್ಮ ಜೋಡಿಗೆ ಬಂದಿರ್ತಾವ ತಗೋ. ಒಂದು ಕೋತನ ಇರ್ಲಿ ಬಾ ಅಂತಲಿ ಹೋಗೋಣ. ಯಾಕಪ್ಪ ಇರು ಊರ್ ಬಿಟ್ಟು ಹೋದಾವ ಇವತ್ತು ಬಂದೇನ? ಇಲ್ರಿ, ದುಡಿಲಕ್ ಹೋಗಿದ್ಯಾ? ಎಷ್ಟು ದುಡ್ಕೊಂಡ್ ಬಂದ್ಯು? ಒಬ್ರು ಮುಂದೆ ಹೇಳಿದ್ರಿ ಇಷ್ಟ ದುಡ್ಕೊಂಡ್ ಬರ್ತೀವಿ, ಅಷ್ಟ ದುಡ್ಕೊಂಡ್ ಬರ್ತೀವಿ, ಅಷ್ಟ ಖುಷಿ ಐತಿ. ಓಹೋ ಆ ಸಾವುಕಾರನ ಮಾತಿಗೆ ದುಡ್ಲಾಕ್ ಬಾದಿ. ಹೋಗ್ ಗೊತ್ತಾಗತ್ ನಿನಗ. ಸ್ವಲ್ಪ ನನ್ ಕೆಲ್ಸ ಐತಿ ಬರ್ತೀರಿ. ಓಹೋ ಇವೇನ್ ಕೇಳ್ತಾನ ಸಾವುಕಾರ, ಇವನ್ ಮಾತು ಏನ್ ಹಾಡ್ತಾನ ನಾನು ನೋಡ್ಬೇಕು. ಅಂಜಲಿ ನಾ ಬಹಳ ದಿನದಿಂದ ನೋಡಾಕತ್ತೀನಿ, ಆದ್ರ ಇವಳಲ್ಲಿ ಅಂತದ್ದೇನು ಕಾಣಲಿಲ್ಲ. ಆದ್ರೆ ಈಕಿಗೆ ತಾಳಿ ಕಟ್ಟೋ ಬದಲ ಇವಳಿಗೆ ತಾಳಿ ಕಟ್ಟಿದ್ರೆ ಬಹಳ ಚಲೋ ಇತ್ತೇನೋ. ಇನ್ನೂ ಏನು ಕಾಲ ಮಿಂಚಿಲ್ಲ, ಮನಸ್ಸಿನ್ಯಾಗ ಈಕಿ ಮೂಡಾಕತ್ತಾಳ ಅಂದ ಮ್ಯಾಲ ಅಕ್ಕನ ಜೋಡ್ ಅಂತೇಳಿ ಬಂದ ನಮ್ಮ ಮನಿ ಕೆಲಸ ಎಲ್ಲ ನೀನ ಮಾಡಾಕತ್ತಿಯಲ್ಲ ಅಂಜಲಿ. ಛೇ 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 ಛೇ, ನೀನ್ ಇದನ್ನೆಲ್ಲ ಮಾಡಬಾರ್ದಪ್ಪ, ನನಗ್ ನೋಡಕ್ ಆಗೋದಿಲ್ಲ. ಈ ಮನಿ ಬ್ಯಾರೆ ಐತೇನ್ ಮಾವ? ಇದು ನಮ್ಮ ಮನಿ ಇದ್ದಂಗ ಇಲ್ಲ. ಎಷ್ಟು ಚಂದ ಮಾತಾಡ್ತೀಯ ಅಂಜಲಿ, ಆದ್ರ ನೀ ಮಾತಾಡಿದಂಗ ನನ್ನ ಹೆಂಡತಿ ಒಂದು ದಿನಾನೂ ಮಾತಾಡ್ಲಿಲ್ಲ ನೋಡು. ಅಕ್ಕ ಈಗ ನಿಮ್ ಮನಿಗೆ ಹೊಂದ್ಕೊಳಕತ್ತಾಳ, ಅಕ್ಕಿ ಕೇಳಿಸ್ಕೊಂಡ್ರ ಮತ್ತೇನ್ರ ತಿಳ್ಕೊತಾಳ. ಸುಮ್ ಇರು ಮಾವ. ಅಂತದೇನ್ ಅನ್ಕೋತಾಳ? ಏನ್ ನನಗ ನಿನಗ ಏನ್ ಹೋಲಿಸ್ ಮಾತಾಡ್ತಾಳ ಅಂತ ತಿಳಿದೇನ? ಅಕ್ಕಿ ಹಂಗ ಮಾತಾಡ್ರ ನಾನು ನೀನು ಹಂಗ ಅದೀವೇನ? ಇಲ್ಲ ಹಿಂದಿಲ್ಲ ನಾಳೆ ಹಂಗಾದ್ರೂ ಆಗಬಹುದು. ಅಂದ್ರ
ನಿಮ್ಮ ಅಕ್ಕನ ಬಗ್ಗೆ ಎಲ್ಲ ಗೊತ್ತಿದ್ರು ನಿಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟೀನಿ ಅಂದ ಮ್ಯಾಲ ನಾನು ದೇವ್ರಂತ ಮನುಷ್ಯ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ನಿನ್ನ ಮ್ಯಾಲ ನಾನು ಪ್ರೀತಿ ಇಟ್ಟೀನಿ. ಹೌದಾಗದ ಹಂಗ ಇರುವ ನಡಿ ಊಟ ಮಾಡಕತ್ತ ಒಳಗ. ಮನಿ ತಕ ಬಂದವ್ರನ್ನ ಹೆಂಗ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನಿನ್ನ ಜೊತೆ ಬಂದಕ್ಕಿ ಪಾಪ ನಿನ್ನ ತಂಗಿ, ಅಕ್ಕಿಗೆ ಮನಿ ಕೆಲಸ ಎಲ್ಲ ಹಚ್ಚಾಕತ್ತಿದಿ, ನಿನಗ್ ಮಾಡಕ್ ಏನಾಗತ್ತ? ಮಾವ ಇದನ್ ಹೊರಗಿನ ಮನಿ ಐತೆನ, ಅಕ್ಕ ಯಾಕೆ ಬಾಯ್ ಮಾಡಾತಿ? 2-3 ಸಾರಿ ಆತು ನಾ ಏನ್ ಹೊರಗಿನ ಮನಿ ಅನ್ನಕೇನ ಅಂತ ಹೇಳಿ ಹೇಳಕತ್ತಾಳ. ಇಲ್ಲಿ ಈಕಿ ಲೆಕ್ಕಾಚಾರದಾಗ ಈಕಿನು ಇದ ಮನಿ ಯಜಮಾನಿ ಆಗ್ಬೇಕು ಅನ್ನೋ ಆಸೆ ಕಾಣಕತ್ತಾಳ. ಹಂಗಾದ್ರ ಬಾಳ ಚಲೋ ಆಗತ್ತ. ಅಂಜಲಿ, ನೀನು ಈ ಮನಿ ಬಂದು ಬಾಳ ದಿನ ಆತ. ಅಲ್ಲ ಅಣ್ಣ ಒಬ್ನ ಇರ್ತಾನ, ನೀನು ಇವತ್ತ ಊರಿಗೆ ಹೋಗತ್ತ. ಬಾ ತಯಾರಾಗ್ ಬಾ, ಊರಿಗೆ ಕಳಿಸ್ತೀರಿ. ಇವತ್ತೇನಾರ ಈಕಿ ಊರಿಗೆ ಹೋದ್ರ ಗಿಳಿ ಕೈ ತಪ್ಪಿ ಹೋಗುತ್ತ. ಹಂಗ ಮಾಡ್ಬೇಕು. ಸುವರ್ಣ ಆಕಿ ಇರ್ಬೇಕಂತ ಬಂದಾಳ, ಇರ್ಲಿ. ಆಕಿ ಹೊಕ್ಕನ ತಂದ್ರ ನಾನು ಹೋಗಿ ಕಳಿಸಿ ಬರ್ತೀನಿ. ನೀ ಯಾಕ ಅಷ್ಟ ಅವಸರ ಮಾಡಾಕತ್ತೀವಿ? ಬಂದಕ್ಕಿಗೆ ಹೋಗುದ್ ಗೊತ್ತಿರ್ತೈತೆ ತಾಳ್ ಮಾಮ. ಇರ್ಲಿ ಹೋಗುವಂತೆ. ಈಗ ಊಟ ಮಾಡು, ಮಧ್ಯಾಹ್ನ ಅಥವಾ ಸಾಯಂಕಾಲ ಹೋಗುವಂತ. ಇವರು ಊರಿಗೆ ಬಂದೆ. ಬರ್ಬೇಕಲ್ರಿ ಗೌಡ್ರ, ಹುಟ್ಟಿದೂರ ಐತೆ. ಅದು ಒಂದ ನೀವು ನನಗ್ ಸವಾಲ್ ಹಾಕಿದ್ರಿ, ಸವಾಲ್ ಗೆದ್ದಿ ನನ್ ಬೆಳಕ ಊರಿಗೆ ಬರ್ಬೇಕಲ್ರಿ. ಸುವರ್ಣ ಇಲ್ದಾಡ್ರಿ. ಸುವರ್ಣ ಸುವರ್ಣ ಮನೆಗದಾಳು, ಮನೆಗದಾಳ. ಮನ್ಯಾಗ ಅದ ಒಂದ್ ಬೆಳಕ. ಸಾವ್ಕಾರ, ನೀವ್ ಒಂದ್ ಮಾತಿನಂಗ ನಾ ದುಡ್ಕೊಂಡ್ ಬಂದೇನ್ರಿ. ತಗೋರಿ, ನಾ ಸುವರ್ಣ ಮಾರಿ ನೋಡ್ಬೇಕು. 10 ಲಕ್ಷ ಏನ್ ಸಾಲ್ತಾವು? ನಾ ಏನ್ ಹೇಳಿ ನಿನಗ? ಬರೀ ವರ್ಷಕ್ಕೆ 10 ಲಕ್ಷ ದುಡ್ದೇನ್ರಿ. ಸುವರ್ಣ ನನ್ನ ಜೋಡ್ ಮಾಡ್ರಿ, ಪ್ರತಿ ವರ್ಷನೂ 10 ಲಕ್ಷ ದುಡಿತೀನಿ. ಆಕಿನ್ ಚಂದ ನೋಡ್ಕೋತೀನಿ. ಆ ಖುಷಿಲೇನ ನಾ ಓಡೋಡ್ ಊರಿಗೆ ಬಂದಿದ್ದೆ. ತಗೋರಿ, ನಾ ಸುವರ್ಣ ಮಾರಿ ನೋಡಕ್ ಹೋಗ್ಬೇಕ. ಇರೋ, ನೀ ದುಡ್ದಿ ಖರೆ, ಆದ್ರ ಸುವರ್ಣನ ಮಾರಿ ನೀ ನೋಡಬಾರ್ದು. ಹೆಂಗ್ ಮಾತಾಡ್ತೀರಿ? ದುಡ್ಕೊಂಡು ಬಾ, ನನ್ನ ತಂಗಿ ನಿನ್ ಜೊತೆ ಮದ್ವಿ ಮಾಡ್ತೀನಿ ಅಂದವ್ರು, ಈಗ ಮಾರಿ ನೋಡ್ಬಾರಂತೀರಿ? ಅದೇನ್ ನಂಗೆ ಇಷ್ಟ ಆಗುದಿಲ್ರಿ. ಸಾವ್ಕಾರ, 10 ಲಕ್ಷ ತಗೋರಿ, ಸುವರ್ಣ ಮಾರಿ ನೋಡ್ಬೇಕು. ನಾನು ವರ್ಷ ಆತ್ರಿ ಆಕಿ ಮಾರಿ ನೋಡ್ಲಾರ. ನೋಡು, ಅಕ್ಕಿ ಮಾರಿ ನೋಡು ಹೊತ್ತು ಬರ್ತೈತಿ. ಇದನ್ನ ತಗೋನಿ. ಮಾರಿ ನೋಡು ಹೊತ್ತು ಗೊತ್ತಾಟಿರ್ಲ್ರಿ. ಸುವರ್ಣ ನನ್ನ ಮದ್ವಿ ಮಾಡ್ತೀನಿ ಅಂದಿರ್ಲ, ಮದ್ವಿ ಎಂದ್ ಮಾಡ್ತೀರ ಅಷ್ಟೇ ಬಿಡ್ರಿ. ಖುಷಿ ಖುಷಿಲೇ ನಮ್ಮನಿ ನಾ ಹೋಗ್ತೀನಿ. ಏ ಗೌಡ, ಆ ವೀರನ್ನ ಯಾಕೆ ನಂಬಿಸ್ಕೊಳ್ತೀವಿ? ಸುವರ್ಣಂದು ಮತ್ತೊಬ್ರು ಕೂಡ ಮದುವೆ ಆಗೈತೆ ಅಂತ ಹೇಳ್ಬಿಡು. ಏನ್ ಮಾತಾಡತ್ತಿ ಓ ಕಾಕನಿ? ದೊಡ್ಡವಾಗಿ ಬುದ್ಧಿಯಲ್ಲಿಟ್ಟಿ. ಸುವರ್ಣ ನಾನು ಏನ್ ಹಾಕಿದಳ ಕೇಳ್ಬೇಕಾದ್ರೆ ಗೌಡ್ರನ ಏನ್ ಕೇಂದ್ರ ಮಾತಾಡ್ತಿಲ್ಲ ಹೇಳ್ರಿ ಗೌಡ್ರ. ಏನ ಏ ಹುಚ್ಚ, ನೀನ್ ಎಂದ ಊರು ಬಿಟ್ಟಿದಿ ಅಂದ ಸುವರ್ಣ ಲಗ್ನ ಮಾಡ್ಯಾನ. ನಿನ್ನ ಊರು ಬಿಡಿಸಿದ್ದ ಆಕಿನ ಮದುವೆ ಮಾಡೋ ಸಲುವಾಗಿ. ಗೌಡ್ರ ಏನ್ ಕೇಂದ್ರ ಮಾತಾಡಕತ್ತನ್ರಿ? ಈಗರ ಊರು ಮಂದಿ ಮುಂದೆ ಒಪ್ಕೋರಿ, ಸುವರ್ಣ ನನ್ನ ಮದುವೆ ಮಾಡ್ತಾರಂತ. ಮಂದಿ ಏನ್ ಕೇಂದ್ರ ಮಾತಾಡಕತ್ತಾರಿ, ಒಪ್ಕೋರಿ ಗೌಡ್ರ. ಅವ ಏನ್ ಒಪ್ಕೊಂತಾನ? ನಾ ಹೇಳಿದ ಮಾತು ಕರೆ ಐತಿ. ಅವ ಅವ್ರ ಹಳೆಯ ಜೊತೆ ಮದುವೆ ಮಾಡ್ಯಾನ. ಅವ್ರು ಹೇಳೋದು ಕರೆ ಐತೇನ್ರಿ ಗೌಡ್ರ? ನನ್ ಸುವರ್ಣ ಎಲ್ದಾಡ್ರಿ ಹೇಳ್ರಿ. ವೀರು, ಅವ್ರನ್ನೇನು ಕೇಳ್ತಿ? ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡು, ಇಲ್ಲ ಅಂದ್ರ ಅವ್ರು ಕೊಟ್ಟು ಮನೆಗೆ ಹೋಗಿ ನೋಡು. ಗೌಡ್ರ, ಕೇಳಿದವ್ರಿಗೆ ಕೇಳಿದ್ದ ಕೊಟ್ಟಿವಿ. ನನ್ನ ಮ್ಯಾಗ ವಿಶ್ವಾಸ ಇಲ್ಲೇನೋ ಅಂತೇಳಿ ಹೋಗೋ ಮುಂದೆ ನನಗೆ ಮಾತು ಕೊಡ್ಲಿಲ್ಲ. ಅದಕ್ಕೆ ನೀವು ಮಾತು ಕೊಡ್ಲಿಲ್ಲೇನ್ರಿ? ಸುವರ್ಣ ನನ್ನ ಜೊತೆ ಮಾಡ್ತೀನಿ,
ವರ್ಷ ದುಡ್ಕೊಂಬ ಅಂದಿದ್ ಎದಕ್ಕಂದ್ರಿ ಆ ಮಾತ ಹೇಳ್ರಿ. ಇರು, ನನ್ನ ಕ್ಷಮಿಸ್ಬಿಡಪ್ಪ. ಅಂದ್ರ ನಿನ್ನ ಸುವರ್ಣ ಆಗಿ ಉಳಿಲಿಲ್ಲಪ್ಪ. ಈಗ ನನ್ನ ಹಳೆಯ ಶಂಕರ್ನ ಹೇಂತೇಗಳು ನಿನ್ನ ಅಲ್ಲಿಗೆ ಒಂದೈತಂದ್ರ ಸಾವ್ಕಾರ ಅವತ್ತ ಸುವರ್ಣ ಅಂದ ನಂದು ಮದುವೆ ಮಾಡ್ತಿದ್ದೆ. ಹಿಂಗೆ ನಂಬಿಸಿ ನಾನು ಊರಿಗೆ ಕಳಿಸ್ತಿದ್ದಿಲ್ಲ. ಏನೇನು ಆಸೆ ಇಟ್ಕೊಂಡು ಆಕಿನ ಮ್ಯಾಗ ದುಡಿದು ಬಂದೆ ನಾನು. ಸಾವ್ಕಾರ, ನಿನ್ನ ಮಾತಿನ ಮ್ಯಾಗೂ ನಂಬಿಕೆ ಬರವಲ್ದು, ಇವ್ರ ಮಾತಿನ ಮ್ಯಾಗೂ ನಂಬಿಕೆ ಬರವಲ್ದು. ಮನಿಗೆ ಹೊಕ್ಕಿನಿ, ಸುವರ್ಣ ಮನ್ಯಾಗಿದ್ಲು ಚಲೋ, ಇಲ್ಲ ಅಂದ್ರ ಮುಂದಿನ ಮಾತ ಬೇರೆ ಆಕೈತಿ. ನಿನ್ನ ತಂಗಿ ಜೀವನ ಹಾಳು ಮಾಡಿಟ್ಟಿ, ನಾವು ಹುಡುಗನ ಜೀವನ ಹಾಳು ಮಾಡಿಟ್ಟಿ ಅಲ್ವ ಗೌಡ್ರ? ಅಲ್ಲಣ್ಣ, ಈ ಹುಡುಗ ಅದೇನ್ ದುಡ್ಕೊಂಡು ಬರ್ತಾನ ಅಂತ ಜಿದ್ ಹಾಕಿದ್ನಿ. ಆದ್ರ ನನ್ನ ತಂಗಿ ಮ್ಯಾಲ ಇವ ಇಷ್ಟು ಜೀವದಾನಂತ ಇವತ್ತಪ್ಪ ನನಗೆ ಗೊತ್ತಾಗಿದ್ದು. ಆ ದೇವ್ರು ನಿಮ್ ತಂಗಿಗೆ ತಕ್ಕ ವರ ಅಂತ ಕೊಟ್ಟಿದ್ದ, ಆದ್ರ ಬಿಸಿಯಾಗಿ ಎಲ್ಲ ಹಾಳು ಮಾಡಿಬಿಟ್ರಲ್ರಿ ಗೌಡ್ರ. ಮಲ್ಲಣ್ಣ, ಇದು ಅನ್ಕತಕ್ಕ ನಿನ್ನ ಕಾಯಾಗ ಇರ್ಲಿ ನೋಡು. ಅವನ ಜೀವಕ್ಕೂ ಏನೂ ಆಗ್ಬಾರ್ದು, ನನ್ನ ತಂಗಿ ಜೀವಕ್ಕೂ ಏನೂ ಆಗ್ಬಾರ್ದು. ಇಬ್ಬರು ಜೀವಕ್ಕೂ ಏನೂ ಆಗ್ಲಾರ್ದಂಗ ಸಮಾಧಾನದ ಒಂದು ದಾರಿ ಹುಡ್ಕೊಂಡು. ಗೌಡ್ರ, ಮೊದಲೇಕ ದಾರಿ ನೀವು ತಪ್ಪಿರಿ, ಇನ್ ಯಾವ ಸಮಾಧಾನ ಮಾಡೋ ದಾರಿ ಹುಡುಕ್ತೀರಿ? ಮಲ್ಲಣ್ಣ, ಎಲ್ಲಾರ ಕಡೆಯಿಂದ ಅನಸ್ಕೊಂಡು ಸಾಕಾಗೈತೆಪ್ಪ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲಂತ ಹಂಗಾಗೈತಿ. ತಪ್ಪಂತೂ ಮಾಡೀನಿ. ಸಮಾಧಾನ ಮಾಡಿ ನನಗೆ ಒಂದಿಷ್ಟು ಧೈರ್ಯ ಎಲ್ಲೂ ಕೆಲಸ ಮಾಡ್ರು. ಮೊದಲ ನೀವು ಮನೆಗೆ ಹೋಗ್ರಿ. ಆ ವೀರು ಮನೆಗೆ ಹೋಗಿ ಬಾಯಿ ಮಾಡೋಕ್ಕಿಂತ ಮೊದಲ ಅವ್ನು ಎಲ್ಲಾರ ಒಂದು ಬೈಲ್ಯಾಗ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ರಿ. ಹಾ, ಚಲೋ ಹೇಳಿತಿ ಮಲ್ಲಣ್ಣ. ನೀ ಹೇಳ್ದಂಗ ಬರ್ತೀನಿ, ನಾ ಬರ್ತೀನಿ. ನೋಡು, ಪಾಪ ಅದು ಕಷ್ಟಪಟ್ಟು ದುಡ್ಕೊಂಡು ಬಂದೈತಿ. ಅವ ಸಮಾಧಾನ ಆಗುತ್ತಾನ, ಇದು ನಿನ್ನ ಕಡೆನೇ ಇರಲಿ. ರಾತ್ರೋರಾತ್ರಿ ನಿನ್ಗೆ ಕರ್ಸಿನಂತ ವಿಚಾರ ಮಾಡಬೇಡ. ನೀ ಹಿಂಗ ಹುಚ್ಚುತ್ರಂಗ್ ಮಾಡೋದು ಚಲೋ ಅಲ್ಲ ನೋಡು. ಹೋಗಣ, ನಾ ನಿತ್ತ ಪೆಟ್ಟ ಮ್ಯಾಗ ಊರ್ ಬಿಟ್ಟು ಹೋಗಿನಿ. ಯಾರ ಸಂಬಂಧ? ನನ್ನ ಸುವರ್ಣ ಸಂಬಂಧ. ಆದ್ರೆ ನೀವೇನು ಮಾಡಿದ್ರಿ? ಊರಿಗೆ ಹೊಳೆ ಬಂದ್ಮ್ಯಾಗ ಸುವರ್ಣ ಕಣ್ಣಿ ಕಾಣೋಳ. ಏನು ಮಾಡ್ತೀರಿ ಗೊತ್ತಿರಲ್ಲ. ಸುವರ್ಣ ನಂಗೆ ಬೇಕು, ಆಕೆ ಹುಡ್ಕೊಂಡಾದ್ರೂ ನಾ ಹೋಗೋಣ. ಆಕೆ ಗಂಡನ ಮನ್ಯಾಗ ಚೆನ್ನಾಗಿ ಬಾಳಿ ಮಾಡಕತ್ತಾಳು, ನೀ ಹೋಗಿ ಆಕೆ ಜೀವನ ಹಾಳು ಮಾಡವ? ಇಷ್ಟಕ್ಕೆ ಬಿಡಲ್ರಿ. ಮನಸ್ಸು ಕೊಟ್ಟೆಕಿ ಮತ್ತೊಬ್ಬನ ಹೆಂಗೆ ಮದುವೆ ಆದ್ಲತ್ತೇಳಿ ಆಕಿನ ಕೇಳ್ತೀನಿ. ಆಕಿದೇನು ತಪ್ಪಿಲ್ಲ, ಆದ್ರೆ ಅಪ್ಪೆಲ್ಲ ನಂದೈತಿ. ನೀ ಮಾತ್ರ ಆಕಿಗೇನು ಮಾತಾಡಬೇಡ. ನಿಮ್ಮ ಮಾತು ಕೇಳುವಷ್ಟು ಹುಚ್ಚನ ಅಲ್ರಿ. ಸುವರ್ಣ ನನ್ನ ಕಣ್ಣು ಮುಂದೆ ಬಂದು ನಿಂದ್ರಬೇಕು, ನಾ ಆಕಿನ ಜೊತೆ ಮಾತಾಡಬೇಕು. ಅವಾಗ ನನ್ನ ಮನಸ್ಸು ಸ್ವಲ್ಪ ಹಗರಾದಂಗೆ ಆಕೈತಿ. ಇರ್ಲಿಕ್ಕಂದ್ರೆ ಗೌಡ್ರ, ಹುಚ್ಚರೊಳಗೆ ಹುಚ್ಚಾಗಿ ನಿಮ್ಮ ಮನೆ ಮರ್ಯಾದೆ ಆಕಿನ ಬಾಳಿನ ಹಾಳು ಮಾಡ್ತೀನಿ. ತಿಳ್ಕೊರಿ ಇದನ್ನ. ನಾಳೆ ನಾನು ಸುವರ್ಣ ಅಂತಕ್ಕೆ ಹೋಗ್ತೀನಿ, ಆಕೆನ ಕರ್ಕೊಂಡು ಬರ್ತೀನಿ. ಅವಾಗ ಅದೇನು ಮಾತಾಡಕಂತ. ನಾಳೆ ಹೊತ್ತು ಮುಳುಗೋದ್ರಾಗ ಸುವರ್ಣ ನನ್ನ ಕಣ್ಣು ಮುಂದೆ ಇರ್ಲಿಕ್ಕಂದ್ರೆ ಸಾವ್ಕಾರ ನಾ ಮಾತಾಡಲ್ಲ. ಏನು ಮಾಡ್ಬೇಕು ಮಾಡ್ತೀನಿ. ಆಕಿ ಬಾಳೆನ ಹಾಳು ಮಾಡ್ತೀನಿ ರೀ. ಮತ್ತೆ ಈರ್ಯ ಕರ್ಕೊಂಡು ಬರ್ತೀನಂತ ಹೇಳಿನಿಲ್ಲ, ನೀ ಅನಕತ್ತಕ್ಕ ನಮ್ಮ ಮನೆಯಾಗಿರು. ಅಂದ್ರೆ ನೀನು ನಮ್ಮ ಊರಿಗೆ ಬಂದು ಏನ್ ನೋಡಿದಂಗಾತು? ಅಲ್ಲ, ನಮ್ಮ ಊರ್ ಹೊಳಿ ನೋಡಿ ಏನ ಸಾಕಷ್ಟು ಟೈಮ್ ಐತಿ. ಬಾ, ನಮ್ಮ ಊರ್ ಹೊಳಿ ತೋರಿಸ್ತೀನಿ. ನೆನಪಿಗೆ ಉಳಿತಾರ, ಸಾಯುತಕ ಮರಿದಿಲ್ಲ ನಮ್ಮ ಊರ್ ಹೊಳಿ ನೀನು. ಹ್ಞೂ ಮಾವ, ನಾನು ನೀನು ಅಕ್ಕ ಅಷ್ಟು ಸೇರಿ ನೋಡ್ಕೊಂಡ್ ಬರೋಣ ಬಾ. ಅಕ್ಕಿ ಯಾಕ
ಸಾಯುತನ ಆಕಿದ ಊರಾಗ ಇರ್ತಾಳ, ಮುಂದೆ ಆಕಿ ನೋಡ್ತಾಳ. ನೀನು ಊರಿಗೆ ಹೋಗಕ್ಕೆ ನೀ ಒಬ್ಬಕ್ಕೆ ಬಾ. ಈಗ ನೀ ನೋಡಿ ಊರಿಗೆ ಹೋಗುವಂತೆ ಮಕ್ಕ ಯಾವಾಗ ನೋಡ್ತಾ. ಹ್ಞೂ ಮಾವ, ನೀ ಅಂದಂಗ ಆಗ್ಲಿ, ಬಾ ಹೋಗೋಣ. ಅಂಜಲಿ, ಅಲ್ಲ ಊಟ ಮಾಡಿ ಊರಿಗೋ ಅಂತ ಹೇಳಿನಿಲ್ಲವ, ಏನ್ ಅಡ್ಡಾಡೋದು ಹೊರಗ? ಹೊಳಿ ನೋಡ್ತೀನಂತ ಆಸೆ ಪಟ್ಟಾಳ, ಹೋಗಿ ತೋರ್ಸ್ಕೊಂಡು ಬರ್ತೀನಿ. ಯಾವದಕ್ಕೂ ಬೆಕ್ಕ ಅಡ್ಡ ಬಂದಾಗ ಮಾತಾಡದ ಮಾಡ್ತೇನೆ. ಮತ್ತೊಮ್ಮನ್ನಾಗ ಆಕಿ ನೋಡ್ತಾಳ, ಈಕಿ ಊರ್ಗ್ ಹೋಗೋಲಕ್ಕ. ಅಂಜಲಿ, ಆಕಿ ಹಂಗ ಹೇಳ್ತಾಳ, ಆಕಿ ಮಾತಾ ತಲೆ ಹಾಕೋಬೇಡ. ಬಾ ಹೋಗೋಣ ಬಾ. ನಿನ್ನ ಮನ್ಸಿಗೆ ಬಂದಂಗ ಮಾಡು, ಒಟ್ಟ ಹೇಳಿದ್ ಮಾತಾ ಕೇಳಂಗಿಲ್ಲ. ಆಕಿ ನನ್ನೆಂಬಿ ಸೇರ್ಯಾಳ, ನಿನ್ಯಾವಾಗ ಸೇರ್ತಾಳ ಆಕಿ? ಹಂಗ ಅದು ಒಡ ಒಡ ಕಲಿ ಕರ್ಸ್ಕೊ ಬಾ ಹೋಗುದು ಬಾ. ನೋಡಂಜಲಿ, ಇಂಥ ವಾತಾವರಣ ಏನಾದ್ರು ನಿಮ್ ಊರ್ ಕಡೆ ಸಿಗುತ್ತಾ? ನೋಡು ಹೆಂಗೈತ್ ನೋಡ್ ನಮ್ ಊರ್ ಹೊಳಿ. ಕಣ್ಣು ತುಂಬ್ಕೋ. ಮಾವ, ಇಲ್ಲಿ ಅಕ್ಕನ್ ಕರ್ಕೊಂಡ್ ಬಂದಿದ್ರ ಬಾ ಚಲೋ ಐತಿಲ್ಲ. ನಮ್ಮಿಬ್ಬರು ನಡಬಾರ್ಕ ನಿಮ್ಮ ಅಕ್ಕನ ಯಾಕ? ನಾವಿಬ್ಬರ ಕುಂತು ಮಾತಾಡುನು. ಸುಮ್ ಕೂತ್ ಮಾತಾಡಕ್ ಬರಲ್ಲೇನು ಮಾವ? ಏನಿದ್ ಗಲ್ಲ ಹಚ್ಕೋದು? ಇದ್ದದ್ದು ಹೇಳ್ಬೇಕಂದ್ರ ನನಗ ನಿನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತ. ಆದ್ರೆ ಏನ್ ಮಾಡೋದು, ನಮ್ಮ ಅಕ್ಕ ನಿಮ್ಮ ಅಣ್ಣ ಇಬ್ರು ಸೇರಿ ಹಾಳ ಮಾಡಿ. ನಾ ಬೇರೆ ಅಲ್ಲ, ನಮ್ಮ ಅಕ್ಕ ಬೇರೆ ಅಲ್ಲ. ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋ. ಏನಂದಿ? ನೀ ಬೇರೆ ಅಲ್ಲ, ನಿಮ್ಮ ಅಕ್ಕ ಬೇರೆ ಅಲ್ಲ. ನಡಿ ಮನೆಗೆ ಹೋಗೋಣ, ನಾನು ಊರಿಗೆ ಹೋಗ್ಬೇಕು. ಯಾಕ ಇಷ್ಟು ಲಘುನ ನಾವು ಮೂರ್ ಹೊಳಿ ನಿನಗೆ ಬ್ಯಾಸರ ಆತನ? ಇನ್ನೂ ಒಂದು ನಿನಗೆ ಜಾಗ ತೋರ್ಸುದೈತಿ. ಯಾವ್ದ? ಯಾವ್ದು ಅಂತ ಕೇಳ್ಬೇಡ, ಜಾಗಕ್ಕ ಕರ್ಕೊಂಡು ಹೋಗ್ತೀನಿ. ನಡಿ ಮಾವ, ಅದೊಂದ್ ಜಾಗ ನೋಡಿ ನಾ ಊರಿಗೆ ಹೋಗ್ತೀನಂತ. ಯಾಕನ ತಂಗಿ ಮರಿ ನೋಡಿ ಅಸಹ್ಯ ಆಗತೈತನ? ಯಾಕ ಸತ್ತಾಳ ಅಂತೇಳಿ ಬಿಟ್ ಬಿಡ್ಬೇಕಿಲ್ಲ? ಏನ ನನ್ನ ಮ್ಯಾಗಲ ಸಿಟ್ಟು ಹಾರಿಲ್ಲೇನವ? ನೀ ಎಲ್ಲ ಹಿಂಗ್ ಮಾತಾಡ್ತೀವ, ಆದ್ರ ಕಳ್ಳು ಕೇಳ್ಬೇಕಲ್ಲವ? ಕಳ್ಳ ಕಕ್ಕಳಾತಿ ನಿನಗಿದ್ದಿದ್ರ ನಿನ್ನ ತಂಗಿನ ನಡು ನೀರಾಗ ಕೈ ಬಿಟ್ಟು ಬರ್ತಿದ್ದಿಲ್ಲ ನಾನಿನ. ನಂಬಿಕೆಗೆ ನಾ ತಕ್ಕ ಮನುಷ್ಯ ಅಲ್ಲವ. ಎಲ್ಲ ಕಡೆ ನಂಬಿಕೆ ಕಳ್ಕೊಂಡೀನಿ. ಆದ್ರ ಈಗ ನಾ ಯಾಕೆ ಬಂದೇನಂದ್ರ, ಯಾಕೆ ಬಂದಿರ್ತೀಯಪ್ಪ? ತಂಗಿ ಕಣ್ಣೀರ್ ನೋಡಿ ನಿನ್ ಹೊಟ್ಟೆ ತಣ್ಣಗ್ ಮಾಡ್ಕೊಳಕ್ ಬಂದಿರ್ತೀವಿ. ಸುವರ್ಣ, ಈರ ಊರಿಗೆ ಬಂದಾನವ? ಹೇಳ್ಬೇಕಿಲ್ಲ ಹೇಳ್ಬೇಕಿಲ್ಲ. ನಾ ಬ್ಯಾಡ್ ಬ್ಯಾಡ ಅಂದ್ರೂ ಸ್ವಾದ್ರಮ್ಮ ಅವನ್ನ ಆಕಿ ನಾ ಮದ್ವೆ ಮಾಡ್ಕೊಂಡು ಹೋದ್ಲಂತೇಳಿ ಹೇಳ್ಬೇಕಿಲ್ಲ ಅವಂಗ. ನಾ ಮಾಡಿದ ತಪ್ಪಿಗೆ ನಿನ್ನ ಮ್ಯಾಗ ಯಾಕೆ ಹಾಕ್ಲೇವ? ಅಣ್ಣ, ನೀನು ಹೊಡ ಹುಟ್ಟಿದ ತಂಗಿಗಿಂತ ನಿನ್ನ ಮಾತು ಮನೆ ಮರ್ಯಾದನ ಮುಖ್ಯ ಅಲ್ಲಣ್ಣ. ಶಂಕರ್ಗೆ ಕೊಟ್ಟ ಮಾತಿನಂಗ ನಿನಗೆ ಮದುವೆ ಮಾಡಬೇಕಾಗ್ತವ. ಆದ್ರ ಆ ಈರ ನಾ ಹಾಕಿದ ಜಿದ್ದು ಗೆದ್ದು ಬಂದಾನ. ಈಗ ಅವನ ಮುಂದ ನನಗ್ ಮಾತಿಲ್ಲವ. ನಿನ್ನಂತವಂಗ ಮಾತಿಲ್ಲ ಅಂತಂದ್ರ ಅವ ಹಿಂದಲ್ಲ ನಾಳೆ ನಾನು ಹುಡ್ಕೊಂಡ್ ಬಂದ ಬರ್ತಾನ. ಅವಾಗ ಅವಾಗ ನಿನಗೂ ಮಾತು ಬರುವುದಿಲ್ಲವ. ಆದ್ರ ಏನಾರ ಮಾಡಿ ನೀ ಅವಾಗ ಸಮಾಧಾನ ಮಾಡಬೇಕವ. ಕೊಟ್ಟು ಮಾತ ತಪ್ಪಿ ಹಾಸೆ ಇಟ್ಟು ಕುಂತ ಮನುಷ್ಯಂಗ ನಾ ಈಗ ಕೆಟ್ಟಾಕಿನ ಆಗಿನ. ನಾ ಈಗ ಹೋಗಿ ಅವ್ನ ಕಾಲ್ ಬಿದ್ರೆ ನನ್ನ ಒಳ್ಳೆಕಿನಂತ ತಿಳ್ಕೊಂತಾನ ನಾವ. ತಂಗ್ಯವ, ಕೊಟ್ಟ ಮನೆಗೆ ಬರಾಕ ಅವ ತುದಿಗಾಲ್ದಾಗ ನಿಂತಿದ್ದ. ಆದ್ರ ನಾನ ಬೆಟ್ಟಿ ಮಾಡಿಸ್ತೇನಂತ ಮಾತು ಕೊಟ್ಟಿದ್ದಕ್ಕ ಊರಾಗ ಉಳತಾನ. ಅದಕ್ಕ ನೋಡವ,
ನೀ ಬಂದ ಅವನ್ನ ಸಮಾಧಾನ ಮಾಡಬೇಕವ್ವ. ಹಿಂದೆ ನೀ ಮಾತಾಡೋ ಬದ್ಲಿ ಅಂದ ತಿಳ್ಕೊಂಡಿದ್ದೆ ಅಂತಂದ್ರ ನನ್ನ ಬಾಳು ಬಂಗಾರಕ್ಕಿತ್ತೇನ ಬಂಗಾರಕ್ಕಿತ್ತೆ. ಯವ್ವ ತಾಳಿ ನೋಡಿ ಬಾಳೆ ಮಾಡು. ಆದ್ರ ತಾಳಿ ಕಟ್ಟು ಕೈ ಬದಲಿ ಆಗೈತೆ ಅಷ್ಟೇ ಯವ್ವ. ನಾ ಏನ್ರ ಒಳ್ಳಿ ಮತ್ ನಾಲ್ ಬಂದೆ ಅಂತಂದ್ರ ಮತ್ ನಂಗ ಅಲ್ಲಿ ನೆನಪೆಲ್ಲ ಕಾಡ್ತಾವ್. ನಾ ಬರಂಗಿಲ್ಲ. ಅಂಜಲಿ ಕರ್ಕೊಂಡು ಹೋಗು. ಮನುಷ್ಯ ಕೆಟ್ಟಾಗಿ ಮಾತಾಡಕತ್ತೀಯವ್ವ, ನನಗೂ ಅರ್ಥ ಆಕತಿ. ಇರ್ಲಿ, ಅಂಜಲಿ ಎಲ್ಲದ? ಅಂಜಲಿ ಮಾವನ್ ಕೂಡ ಹೊಳಿ ಕಡೆ ಹೋಗ್ಯಾಳ. ಮಾವ ಹೊಳಿ ನೋಡಿದಾಯ್ತಲ್ಲ, ಮನೆಗೆ ಹೋಗೋ ನಡಿ. ಯಾಕಂತಲಿ ನನ್ನ ಜೋಡಿ ಬರುವಾಗಿದ್ದ ನಿನ್ನ ಮುಖದ ಮೇಗಿನ ಕಳಿ ಈಗಿಲ್ಲಲ್ಲ? ಬರುವಾಗ ಅರುಣ್ ಜೊತೆ ಹೆಂಗಿದ್ದು ಈಗೂ ಹಂಗ ಇದ್ರ ಖುಷಿ ಇರ್ತಿತ್ತ. ಆದ್ರ ಏನಾತ ನನ್ನ ಅರಗಿನ? ಮಾವ ನಮ್ಮ ಅಕ್ಕನ್ ಕೊಟ್ಟ ನೀನ್ ಮದ್ವಿ ಮಾಡಿವಂದ್ರ ನೀ ಚಂದ ಹೆಂಗಿರ್ಬೇಕ. ಇದೆಲ್ಲ ಸರಿ ಅನ್ಸಲ್ ನೋಡ. ನಿಮ್ಮ ಅಕ್ಕನ ಬಗ್ಗೆ ನನಗೇನ್ ಹೇಳ್ತೀಯ? ನಿಮ್ಮ ಅಕ್ಕ ಊರಾಗ ಹರಿಗಾಡಬಹುದು, ಅದು ನೋಡ್ ನಾ ಸುಮ್ಮನೆ ಇರ್ಬೇಕ? ನಾ ಮನಸ್ಸಿಟ್ಟಿರೋದು ನಿನ್ನ ಮೇಲೆ. ನನ್ ಮೇಲ್ ಮನ್ಸಿತ್ತಂದ್ರ ನಮ್ಮ ಅಕ್ಕಾಗ ದೇವ್ರಿಗೆ ಬಿಟ್ಕೊಡ್ಬೇಕಿತ್ತಲ್ಲ, ಅವಾಗ ನಾನ್ ಮದ್ವೆ ಆಗ್ತಿದ್ನಿಲ್ಲ. ಮನಸ್ಸಿಟ್ಟಿದ್ದು ಮದುವೆ ಮಾಡ್ಕೊಂಡ ಮನಿ ತುಂಬಿಸ್ಕೊಳಕಲ್ಲ, ನಿನ್ನನ್ನು ಅನುಭವಿಸ್ಲಾಕ. ನೀ ಮಾಡಾಕತ್ತಿದ್ದು ನಮ್ಮ ಅಣ್ಣನ ಮುಂದೆ ನಮ್ಮ ಅಕ್ಕನ ಮುಂದೆ ಹೇಳಿದ್ರ ನಿನ್ ಬಾಯ್ ಚಂದ ಇರೋದಿಲ್ಲ. ಆ ನೀ ಮನಿಗ್ ಹೋಗುದಂದ್ರೆ ಏನು, ನೀನು ನಿಮ್ಮ ಅಕ್ಕಗ ನಿಮ್ಮ ಅಣ್ಣಗ ಹೇಳುದಂದ್ರೆ ಏನು? ಆ ಹಂಗ ಹೋಗಾಕ ನಾ ಬಿಡ್ತೀನ? ಅಂಜಲಿ ಅಂಜಲಿ ಈಸ್ಟ್ ಕೆಟ್ಟದಿ ಅಂತಂದ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಕೆಟ್ಟವದಿನಲ್ಲ, ಕೆಟ್ಟವನ ಬುದ್ಧಿ ಹಂಗಿರ್ತೈತಿ ಅಂತ ನಾನೀಗ ತೋರಿಸ್ತೀನಿ. ಬಾ. ಇಂದು ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಲ್ಲ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಇನ್ನ ಬಿಡುದಿಲ್ಲಕ್ಕ. ಈ ಸಾಹುಕಾರ ಅಂದ್ರ ನಿನ್ನ ಗಂಡನ ಬಾಳಿನ ಚಿದ್ರ ಮಾಡ್ತೀನಿ. ಎಲ್ಲರ ಹೋದ್ರಪ್ಪ ಇವರು? ಇಷ್ಟು ಹುಡುಕಿದ್ರು ಸಿಗವಲ್ರ? ಅಂಜಲಿ, ಶಂಕರ್, ಶಂಕರ್, ಎಷ್ಟೊತ್ತ ಬಂದು? ಅಂಜಲಿ ಅಲ್ಲವ? ಅಂಜಲಿ, ಇಲ್ಲ ಕುಂತಿದ್ದಿ? ಮಾವನ್ ಕೂಡ
ಲಗುನ ಮನೆಗೆ ಬರಕ್ ಬರಂಗಿಲ್ಲ. ಏನಾತಮ್ಮ? ಶಂಕರ್ ಏನಾಗಿತ್ತು? ಯಾಕೆ ಹೇಳಕತ್ತಾಳಕ್ಕೆ? ಏನಾಗ್ಬಾರ್ದಾಗೈತಿ ಮಾವ, ಹುಚ್ಚ ವಯಸ್ಸ ಆಗ್ಬಾರ್ದ ಆಗೈತಿ. ಎಲ್ಲ ಆಗಿ ಹಾಳು ನವತ್ತು ಈ ಕುಂತೊಳಕ್ ಹತ್ತಾಳ. ಶಂಕರ ನಾಲಿಗೆ ಮೇಲೆ ಹೆಡತಿರ್ಲಿ. ತಂಗಿ ಹೇಳುವ, ಏನಾತಂತ ಹೇಳುವ. ಅಣ್ಣ, ಮಾವ ಹೊಳಿ ತೋರಿಸ್ತೀನಿ ತಂಗ್ ಕರ್ಕೊಂಡ್ ಬಂದು. ನೀ ಕೆಟ್ಟವ ಅಂತ ಗೊತ್ತಿದ್ದು ನನ್ನ ತಂಗಿ ಸುವರ್ಣನ್ನ ನಿನ್ನ ಮದುವೆ ಮಾಡಿದೆ. ಆದ್ರೆ ಏನೂ ತಿಳಿಲಾರ್ದ ಹಸುಗೋಸು ಈ ನನ್ನ ತಂಗಿ ಜೀವನ ಯಾಕೆ ಹಾಳು ಮಾಡಿದ್ದಾಳೆ? ಮಾವ, ನಾ ಕೆಟ್ಟವ ಅಂತ ನೀ ಬಯಲು ಮಾಡಿ ತೋರಿಸ್ತೀಯಲ್ಲ, ನಿನ್ನ ತಂಗಿ ಸುವರ್ಣ ಏನು ಒಳ್ಳೆಕ್ಯಾ? ಅಂದ ಮ್ಯಾಲ ಅಕಿ ಬೆಂದ ಮ್ಯಾಲ ಇಕ್ಕಿ ಹುಟ್ಟ್ಯಾಳ ಅಂದ ಮ್ಯಾಲ ಹೆಣ್ಣಿಗೆ ಹಿಂಗ ಹೆಸರಿಟ್ಟು ಮಾತಾಡ್ತೀಯಲ್ಲ, ನಿನಗೆ ಚಲೋ ಸಾವು ಬರೋದಿಲ್ಲ. ನಿನಗೆ ಚಲೋ ಸಾವು ಬರೋದಿಲ್ಲ. ಚಲೋ ಸಾವು ಬಂದ್ರೆ ಏನು, ಕೆಟ್ಟ ಸಾವು ಬಂದ್ರೆ ಏನು ಮಾಮ? ನಾ ಸತ್ ಮ್ಯಾಲ ಒಬ್ಬಕ್ಕಿ ವಿಧವಿ ಆಗ್ತಾಳ, ಇನ್ನೊಬ್ಬಕ್ಕಿ ಚೀಲ ಕಲ್ಕೊಂಡಕ್ಕೆ ಆಗ್ತಾಳ. ಒಟ್ಟಿನಲ್ಲಿ ಏನ ಲುಕ್ಸಾನ್ ಆದ್ರೂ ನಿನಗ ನನಗಲ್ಲ. ಇಲ್ಲಿ ಆಗಿದ್ದು ಸುವರ್ಣಗೆ ಗೊತ್ತಾಗ್ಬಾರ್ದಪ್ಪ. ಅದೇನಾಗ್ಬೇಕು, ತಪ್ಪಂತೂ ನಡೆದು ಹೋಗೈತಿ, ಇದನ್ನ ನಾ ಮರಿತೀನಿ. ಆದ್ರ ಇದು ಸುವರ್ಣಗೆ ಗೊತ್ತಾಗ್ಬಾರ್ದಪ್ಪ. ಇದು ನನಗ ಅರ್ಗಿಸ್ಕೊಳಕ್ ಆಗಬಹುದು. ಇನ್ನು ಅಕ್ಕಿ ಗೊತ್ತಾದ್ರ ಅಕ್ಕಿ ಜೀವನ ಬಿಡ್ತಾಳಪ್ಪ, ಜೀವನ ಬಿಡ್ತಾಳೋ. ಹಂಗ ನೀನು ಎಲ್ಲೂ ಬಾಯಿ ಬಿಡಬೇಡಪ್ಪ. ಏನಣ್ಣ, ಅಕ್ಕಗ್ ಇಷ್ಟ ಇಲ್ಲ ಅಂದ್ಬೇಕಿನ್ ಮದ್ವಿ ಮಾಡಕಿನ್ ಜೀವನ ಹಾಳು ಮಾಡಿಟ್ಟಿ. ಈಗ ನನ್ ಜೀವನನು ಹಾಳಾಯ್ತ. ಇಷ್ಟೆಲ್ಲ ಆದ್ರೂ ಅವ್ರ ಮಾತಿಗೆ ಬೆಲೆ ಕೊಡ್ತೀಯಲ್ಲ ನೀನ? ಅವನ ಮಾತಿಗೆ ಬೆಲೆ ಕೊಡ್ಲಿಕ್ರ ಈ ಜಗದಾಗ ನಿಮ್ಮಿಬ್ಬರಿಗೂ ಬೆಲೆ ಇಲ್ಲಾರ್ದಂಗ ಆಕೈತಿವ. ನಾವಿಟ್ಟು ನಂಬಿಕೆ ನೀನು ಕಾಕೊಂಡಿ, ಇವನು ಕಾಕೊಂಡ. ನಿಮ್ಗ ಇಬ್ರಿಗೆ ಅಂತ ಪಾಪ ಹತ್ತೋದಿಲ್ಲ. ಏನ್ ಹೇಳ್ತೀವ, ಏನ್ ಹೇಳ್ತೀವೋ ಈಕಿ ಮಾತಿಗೆ? ನೀ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾನು ನಿನಗೆ ಏನೋ ಮೋಸ ಮಾಡೀನಿ. ಅಂಜಲಿ, ಅಂಜಲಿ, ಯಾಕಕ್ಕ, ಏನಾಯ್ತ? ಯಾಕೋ ತಲೆ ಸುತ್ತದಂಗ ಆಗತ್ತವ. ಅಲ್ಲಿ ನಡ್ದು ಏನಾರ ಐತದಂತ ಹೇಳಲ್ಲ.
ಅಣ್ಣ ಕರ್ಕೊಂಡು ಹೋಗೋದ್ರ ಏನೈತಿವ ನೀನು ಬಂದ್ಬಿಡು ಆ ಕಡೆ. ಒಳ್ಳೆನ ಊರಿ ಬರಾಕ ಒಟ್ಟ ಒಳ್ಳೆನ. ನನಗೂ ಅರ್ಥ ಆಕೈತವ, ಆದ್ರ ಹಣ್ಣಾಗಿ ಅದೇನ್ ಮಾಡ್ಬೇಕು ನಾ ಮಾಡ್ಬೇಕಲ್ಲ. ಸುಮ್ ನಡೆಯುವ ಆಕೆ ಕೂಡ. ಅಲ್ಲ ನಿಮ್ಮ ಅವನ್ ಜೋಡಿ ನೀನು ಹೊಳಿ ನೋಡಕ್ ಹೋಗಿದ್ದಿಲ್ಲ? ಅಲ್ಲ ನಿನ್ ವೆಡ್ನಿ ಎಲ್ಲ ಐತಿ? ಅಲ್ಲ ಹೋಗೋ ಮುಂಚೆ ತಲೆ ಬಾಚ್ಕೊಂಡ್ ಹೋಗಿದ್ದಿಲ್ಲ ನೀನು? ಅಲ್ಲ ಹೆಂಗ ನೋಡೋಣ. ಅದು ನೋಡಿ ಆಟ ಆಡವ. ಆಟ ಆಡೋ ಮುಂದಾಗ ಅದು ಸ್ವಲ್ಪ ಹೊಲಸಾತಲ್ಲ, ಅಲ್ಲೇ ಹರ್ಕೊಂಡು ಹೋಗ್ಬಿಡ್ತದು. ಅಣ್ಣ ನಾ ಏನಾರ ಊರಿ ಬಂದೆ ಅಂತಂದ್ರ ಮಾವ ಏನಾರ ತಿಳ್ಕೊಂತಾನ. ಅವ ಏನ್ರ ತಿಳ್ಕೊಳವ, ಹೆಣ್ಮಗಳ ಮೇಲೆ ತವ್ರ ಮನೆಗೆ ಬರುದು ಹೋಗುದು ಇದ್ದೇ ಇರ್ತತಿ. ಅವ ಏನ್ರ ನಾ ನೋಡ್ಕೊತೀನಿ ಬಿಡ ಅವನ್ನ. ಬಾ ಅಕ್ಕ ಊರಿಗೆ ಹೋಗೋಣ. ಸುವರ್ಣ ಏನ್ ಮಾರಿ ನೋಡ್ತಿ? ಲಗುಟ್ನ ಕೈಚಲ ತಯಾರು ಮಾಡ್ರಿ, ಹೋಗೋಣಂತ ನಡ್ರಿ. ನನಗ್ ಹೇಳಾರ್ದ ಹೆಂಗ ಊರಿಗೆ ಹೋದಳಾಕಿ, ಹೆಂಗ ಹೋದಳ? ಇಷ್ಟೆಲ್ಲ ಗೊತ್ತಾದ್ಮೇಲೂ ಅವ್ರ ಅಣ್ಣ ಹೆಂಗ ಕರ್ಕೊಂಡು ಹೋದ? ನಿಮ್ಮ ತಂಗಿಗಳನ್ನ ಕರ್ಕೊಂಡು ಹೋದ್ರೆ ನಾ ಬಿಟ್ಟು ಬಿಡ್ತೀನಿ ಅಂತ ತಿಳಿದೇನು ಮಾವ? ಬೆನ್ನಿಗೆ ಬಿದ್ದ ಬೇತಾಳಂಗ ನಿನ್ನ ಕಾಡ್ದ ಬಿಡಂಗ ಇಲ್ಲ.